ಸ್ಥಳೀಯ ಎಲ್ಲ ಸಂಘ ಸಂಸ್ಥೆಗಳು, ಸ್ಥಾಪನಾ ಸಮಿತಿ ಮತ್ತು ಗ್ರಾಮಾಭಿವೃದ್ಧಿ ಯೋಜನೆ, ಜನಜಾಗೃತಿ ವೇದಿಕೆಯ ಸಹಯೋಗದಲ್ಲಿ ಹಮ್ಮಿಕೊಂಡಂಥ 2062ನೇ ಮಧ್ಯವರ್ಜನ ಶಿಬಿರದ ಸಂಜೆಯ 7ನೇ ದಿವಸದ ಹಾಗೂ ಕೊನೆಯ ದಿವಸದ ಎಲ್ಲ ಭಕ್ತಿಯ ಕಾರ್ಯಕ್ರಮಗಳ ಮುಕ್ತಾಯದೊಂದಿಗೆ ಈಗ ವಿಶೇಷವಾದ ವಿಧಾಯಕೂಟ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿಯಾಗಿದೆ. ವೇದಿಕೆಯಲ್ಲಿ ಎಲ್ಲರನ್ನ ಮತ್ತು ವೇದಿಕೆಯ ಮುಂಭಾಗದಲ್ಲಿರುವಂತೆಲ್ಲ ಸದ್ಭಗವದ್ ಭಕ್ತರನ್ನ, ಮುಖ್ಯವಾಗಿ ಈಗ ತಾನೇ ನವಜೀವನವನ್ನು ಆಚರಣೆ ಮಾಡಿದಂಥ ನೂತನ 36 ಮಂದಿ ನವಜೀವನ ಸಮಿತಿ ತಮ್ಮೆಲ್ಲರನ್ನು ಕೂಡ ಅತ್ಯಂತ ಭಕ್ತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡಿಕೊಂಡು ಮಿತ್ರರೇ, ಈ ಮಧ್ಯವರ್ಜನ ಶಿಬಿರವನ್ನು ಪ್ರಾರಂಭ ಮಾಡುವಾಗ ವ್ಯವಸ್ಥಿತವಾದ ಒಂದು ವ್ಯವಸ್ಥಾಪನಾ ಸಮಿತಿಯನ್ನು ರಚನೆ ಮಾಡಿ ಅವರ ಮಾರ್ಗದರ್ಶನದೊಂದಿಗೆ ಶಿಬಿರವನ್ನು ಸಂಘಟನೆಯನ್ನು ಮಾಡಿದ್ದಾರೆ. ಪೂಜ್ಯರು ಯಾವತ್ತೂ ಕೂಡ ಹೇಳ್ತಾರೆ, ಜನಜಾಗೃತಿ ವೇದಿಕೆ ಮೂಲಕ ನಡೆಯುವಂಥ ಕಾರ್ಯಕ್ರಮ ಅಥವಾ ಮಧ್ಯವರ್ಜನ ಶಿಬಿರ ಅನ್ನೋ ಕಾರ್ಯಕ್ರಮ ಇದು ಕೇವಲ ಧರ್ಮಸ್ಥಳದ ಕಾರ್ಯಕ್ರಮ ಅಲ್ಲ, ಬದಲಾಗಿ ಮಂಜುನಾಥ ಸ್ವಾಮಿಯ ಪ್ರೇರಣೆಯ ಸಮುದಾಯದ ಸಹಭಾಗಿತ್ವದ ಕಾರ್ಯಕ್ರಮ. ಹಾಗಾಗಿ ಇದನ್ನು ಸಮುದಾಯಕ್ಕೆ ಪೂಜ್ಯ ವೀರೇಂದ್ರ ಹೆಗಡೆ ಅವರು ಕಳೆದ ಸುಮಾರು 3 ದಶಕದಿಂದ ಲೋಕಾರ್ಪಣೆ ಮಾಡಿದಂಥ ಒಂದು ವಿಭಿನ್ನವಾದ ಕಾರ್ಯಕ್ರಮ. ಹಾಗಾಗಿ ನಮ್ಮ ಈ ಕೆಂಚಗಾರ ಗ್ರಾಮದ ಎಲ್ಲ ಜನತೆ ಇದು ಕ್ಷೇತ್ರದ ಕಾರ್ಯಕ್ರಮ ಪೂಜ್ಯ ಕಾವಂದರು ನಮ್ಮ ಊರಿಗೆ ಕಳುಹಿಸಿಕೊಟ್ಟಿದೆ. ಹಾಗಾಗಿ ಧರ್ಮಸ್ಥಳದ ಕಾರ್ಯಕ್ರಮ ಅಂತ ಭಾವನೆಯಿಂದ ಬಹಳ ಯಶಸ್ವಿಯಾಗಿ ಧರ್ಮದ ಸಹಕಾರದೊಂದಿಗೆ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದೀವಿ. ಬಹಳ ಮುಖ್ಯವಾಗಿ ವ್ಯವಸ್ಥಾಪನಾ ಸಮಿತಿಯ ಸಹಕಾರದೊಂದಿಗೆ ಈ ಶಿಬಿರ ಬಹಳ ಯಶಸ್ವಿಯಾಗಿ ನೆರವೇರ್ತಾ ಇದೆ. ಸಮಿತಿಯಲ್ಲಿ ಸುಮಾರು 30 ಜನ ಪದಾಧಿಕಾರಿ ಸೇರಿಕೊಂಡು ಅವರೆಲ್ಲರ ಮಾರ್ಗದರ್ಶನದೊಂದಿಗೆ ಈ ಶಿಬಿರ ವಿನೂತನವಾಗಿ ಮೂಡಿಬಂದಿದೆ. ಹಾಗಾಗಿ ಸಮಿತಿಯ ಅಧ್ಯಕ್ಷರಾಗಿ ಸೇವೆಯನ್ನು ಕೊಟ್ಟವರು ಶ್ರೀಯುತ ಗಣೇಶ್ ನಾರಾಯಣ ನಾಯಕ್ ಇವರು, ಸಾರಥಿಯಾಗಿ ಸಮಿತಿಯ ಸುಮಾರು 20-30 ಪದಾಧಿಕಾರಿಗಳ ಸಹಕಾರದೊಂದಿಗೆ ಈ ಶಿಬಿರವನ್ನು ಬಹಳ ಯಶಸ್ವಿಯಾಗಿ ಮುನ್ನಡೆಸಿದ್ದಾರೆ. ಹಾಗಾಗಿ ಈ ಶಿಬಿರವನ್ನು ಬಹಳ ಯಶಸ್ವಿಯಾಗಿ ನೆರವೇರಿಸಿಕೊಟ್ಟಂಥ ನಮ್ಮ ಸಮಿತಿಯ ಅಧ್ಯಕ್ಷರಾದಂಥ ಶ್ರೀಯುತ ಗಣೇಶ್ ನಾರಾಯಣ ನಾಯಕ್ ಇವರು ನಮ್ಮೆಲ್ಲ ಪ್ರೀತಿಯ ನೂತನ ನವಜೀವನ ಸಮಿತಿ ಸದಸ್ಯರಿಗೆ 2 ನಿಮಿಷದ ಶುಭ ವಿದಾಯದ ಶುಭ ಹಾರೈಕೆಯ ಮಾತನಾಡಲಿಕ್ಕೆ ಅವರಿಗೆ ವಿನಂತಿಯನ್ನು ಮಾಡಿಕೊಡ್ತಾ ಇದ್ದಾರೆ. ಎಲ್ಲರಿಗೂ ನಮಸ್ಕಾರ. ಶ್ರೀ ಮಂಜುನಾಥನಿಗೆ ನಮಸ್ಕಾರ ಮಾಡ್ತಾ, ನಮ್ಮ ಆರಾಧ್ಯ ದೇವರಾದ ಶ್ರೀಕಾರಾಮ ದೇವರಿಗೆ ನಮಸ್ಕರಿಸುತ್ತಾ ನಾನು ಒಂದೆರಡು ಮಾತನಾಡಲಿಕ್ಕೆ ಬಯಸ್ತೀನಿ. ಯಾಕಂದರೆ ನನ್ನ ಹತ್ರ ಮಾತಾಡುವ ಶಕ್ತಿ ಎಲ್ಲ ಯೋಜನಾ ಅಧಿಕಾರಿಗಳೇ, ನವಜೀವನ ಸಮಿತಿಯ ಎಲ್ಲ ಪದಾಧಿಕಾರಿಗಳೇ, ಒಕ್ಕೂಟದ ಅಧ್ಯಕ್ಷರೇ, ಧರ್ಮಸ್ಥಳ ಸಂಘದ ಎಲ್ಲ ಪದಾಧಿಕಾರಿಗಳೇ, ಊರಿನ ಎಲ್ಲ ಹಿರಿಯರೇ, 26ರಿಂದ 20 ತಾರೀಕು 1ನೇ ತಾರೀಕು 7 ದಿವಸ ಮುಗಿದಿದೆ. ಎಲ್ಲ ಒಕ್ಕೂಟದ ಸದಸ್ಯರು, ನವಜೀವನದ ಸದಸ್ಯರು, ಯೋಜನಾಧಿಕಾರಿಗಳು, ಎಲ್ಲ ಈ ಭಾಗದ ಸೂಪರ್ವೈಸರ್, SP ಎಲ್ಲರೂ ಸತಾಗತ ಪ್ರಯತ್ನ ಹಗಲು ರಾತ್ರಿ ನೇತೃತ್ವವಿದ್ದಾರೆ. ಅದರಲ್ಲೂ ನವಜೀವನ ಸಮಿತಿಯವರು ಮನೆಯನ್ನೇ ಬಿಟ್ಟಿದ್ದಾರೆ. ಯಾಕಂದರೆ ನಿಮ್ಮ ಭವಿಷ್ಯ ಒಳ್ಳೆಯದಾಗಲಿ, ಮುಂದಿನ ಜೀವನ ಬೆಳಕಿನಲ್ಲಿರಲಿ, ಕತ್ತಲಲ್ಲಿರು ಬೇಡ, ಆ ಪುಣ್ಯ ನಮ್ಮೆಲ್ಲರಿಗೆ ಸಿಗುತ್ತೆ ಅಂತ ಅವರು ಭಾವಿಸಿಕೊಂಡಿದ್ದಾರೆ. ಅದಕ್ಕೆ ಯಾವತ್ತೂ ತಾವುಗಳು ಧಕ್ಕೆ ತರುವಂಥ ಕೆಲಸವನ್ನು ಮಾಡಬೇಡಿ. ಏನಾದರೂ ನಾವು ಈ ದಿನದಲ್ಲಿ ತಪ್ಪುಗಳನ್ನು ನಾವು ಮಾಡಿರ್ಬೋದು, ನಾವು ಮನುಷ್ಯರು, ತಿಳಿದೇ ತಪ್ಪುಗಳನ್ನು ನಾವು ಮಾಡಿರ್ಬೋದು. ದಯವಿಟ್ಟು ತಾವುಗಳು ತಮ್ಮನ್ನು ಕ್ಷಮಿಸಬೇಕು. ಮುಂದಿನ ಜೀವನ ಒಳ್ಳೆಯದಾಗಲಿ ಅಂತ ನಿಮ್ಮಲ್ಲಿ ಆ ಮಂಜುನಾಥನಲ್ಲಿ ಪ್ರಾರ್ಥಿಸ್ತೇನೆ. ನಮಗೆ ಈ ತಾಲೂಕಿನ ಎಲ್ಲ, ಈ ಊರಿನ ಗಣ್ಯರು, ಈ ತಾಲೂಕಿನ ಎಲ್ಲ ಜನರು ಸಹಾಯ ಸಹಕಾರ ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ನಮ್ಮ ಸಮಿತಿಯ ಪರವಾಗಿ, ಈ ಊರಿನ ಪರವಾಗಿ ನಾನು ತುಂಬು ಹೃದಯದ ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ದೇವರು ನಮಗೆ ತಿಳಿದುಕೊಳ್ಳುವಂಥ ಶಕ್ತಿಯನ್ನು ಕೊಟ್ಟಿದ್ದಾನೆ, ಬುದ್ಧಿಯನ್ನು ಕೊಟ್ಟಿದ್ದಾನೆ. ಅದು ನಮಗೆ ಮಾತ್ರ, ಬಿಟ್ಟರೆ ಪಕ್ಷಿ ಪ್ರಾಣಿ ಕೊಟ್ಟಿಲ್ಲ. ತಾವುಗಳು ತಿಳಿದುಕೊಂಡು ಜೀವನದಲ್ಲಿ ಏನು ಇವತ್ತು ನಾವು ಶಬ್ದ ಮಾಡಿದರೆ ಅದನ್ನು ನೆರವೇರಿಸಿ ಆ ಮಂಜುನಾಥನಿಗೆ ಕೃಪೆಗೆ ಪಾತ್ರರಾಗಿ ಅಂತ ಹೇಳಿ ನಾನು ಒಂದೆರಡು ಮಾತನ್ನು ಮುಗಿಸ್ತೇನೆ. ಶ್ರೀ ಮಂಜುನಾಥ. ಧನ್ಯವಾದ. ಶ್ರೀ ಮಂಜುನಾಥಾಯ ನಮಃ. ಶ್ರೀ ಕ್ಷೇತ್ರ ಮಂಜುನಾಥ ಸ್ವಾಮಿಯನ್ನು ಅನುಸರಿಸುತ್ತಾ ಹಾಗೂ ಪರಮಪೂಜ್ಯರ ಆಶೀರ್ವಾದವನ್ನು ಬೇಡುತ್ತಾ, ಸ್ಥಳ ಸಮಿತಿ ದೇವರಿಗೆ ನಮಸ್ಕರಿಸುತ್ತಾ, ಇವತ್ತಿನ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರಿಗೂ ನಮಸ್ಕರಿಸುತ್ತಾ, ಶಿಬಿರವನ್ನು ನನ್ನ 9.5 ವರ್ಷದಲ್ಲಿ ಇದು ಪ್ರಥಮ ಶಿಬಿರ. ನಾನು ಎಲ್ಲಿಯೂ ಶಿಬಿರವನ್ನು ಮಾಡಿಲ್ಲ.
ಅಂದರೆ ನನ್ನ ಒಂದು ದಿನದ ಜವಾಬ್ದಾರಿಯಲ್ಲಿ ಹೋಗಿದ್ದೆ. ಆ ಟೈಮಲ್ಲಿ ಶಿಬಿರಾರ್ಥಿಗಳು ಒಂದು ಹಂತಕ್ಕೆ ಬಂದಿರ್ತಿದ್ರು. ಪ್ರಥಮ ದಿನದಿಂದ ಯಾವ ಹಂತದಲ್ಲಿ ಇರ್ತಿದ್ರು ಅಂತ ನನಗೆ ಗೊತ್ತಿರಲಿಲ್ಲ. ಆದಾಗ್ಯೂ ನಾನು ನಮ್ಮ ಯೋಜನಾಧಿಕಾರಿಯವರಿಗೆ, 2 ಜನಜಾಗೃತಿ ಯೋಜನಾಧಿಕಾರಿಯವರಿಗೂ ಹಾಗೂ ನನ್ನ ಯೋಜನಾಧಿಕಾರಿಯವರಿಗೂ ನಾನು ಧನ್ಯವಾದವನ್ನು ಹೇಳ್ತೀನಿ. ಯಾಕೆ ಅಂತಂದರೆ ಯಾವ ಯೋಜನಾಧಿಕಾರಿಯವರು ಹೊಸದಾಗಿ ಶಿಬಿರವನ್ನು ಮಾಡ್ತಕ್ಕಂಥ ಮೇಲ್ವಿಚಾರಕರಿಗೆ ಶಿಬಿರದ ಜವಾಬ್ದಾರಿಯನ್ನು ಕೊಡೋದಕ್ಕಿಂತ ಮತ್ತೊಬ್ಬರ ಜೊತೆಯ ಮೇಲ್ವಿಚಾರಕರನ್ನು ಕೊಡ್ತಾರೆ. ಆದರೆ ನಮ್ಮ ಯೋಜನಾಧಿಕಾರಿಯವರು ನೀವೇ ಮಾಡಬೇಕು, ಇದು ನಿಮ್ಗೊಂದು ಅನುಭವ ಆಗಬೇಕಂತ ನನಗೆ ಈ ಶಿಬಿರವನ್ನು ಕೊಟ್ಟರು. ಆದಾಗ್ಯೂ ಏನಾಯ್ತು ಅಂತಂದರೆ ನಮ್ಮ ಶಿಬಿರ ಮಾಡುವ ಪ್ರಥಮ ಸ್ವಲ್ಪ ಬೇಸರ ಆಯಿತು. ಏನಂದರೆ ಶಿಬಿರಾರ್ಥಿಗಳು ನಮಗೆ ಕಡಿಮೆ ಆಯಿತು ಪ್ರಥಮ ದಿನಕ್ಕೆ. ಮತ್ತು ಮಾರನೇ ದಿನಕ್ಕೆ ಎಲ್ಲ ಶಿಬಿರಾರ್ಥಿಗಳು ಬಂದರು. ಒಂದು ಹಂತದಲ್ಲಿ ನಮ್ಮ ಶಿಬಿರಕ್ಕೆ ಒಂದು 37ರಿಂದ 39 ಜನಗಳು ನಮಗೆ ಶಿಬಿರಾರ್ಥಿಗಳು ಸಿಕ್ಕಿದ್ರು. ಆದರೆ ನಮಗೆ ಇಲ್ಲಿ ಮತ್ತೊಂದೇನು ವಿಷಯ ಅಂತಂದರೆ ಕೆಂಚಗಾರದ ಎಲ್ಲ ಸಮಿತಿಯವರು ಅವರಿಗೂ ಒಂದು ನಮ್ಮನ್ನು, ಯಾಕೆ ಅಂತಂದರೆ ಮೇಲ್ವಿಚಾರಕಿಯಾಗಿ ನಾನು ಕೆಲಸ ಮಾಡಿದ್ರು, ಸಮಿತಿಯವರು ಬೆನ್ನೆಲುಬಾಗಿ ನಿಂತಿದ್ರು ನನಗೆ. ಅದಾಗಿ ಮತ್ತೆ ನವಜೀವನದವರು ಅವರು ತುಂಬ ಸಹಕಾರ ಕೊಟ್ಟಿದ್ದಾರೆ, ಊರಿನವರು ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ನಾನು ನಿಮ್ಮಲ್ಲಿ ಹೇಳೋದೇನಂತಂದರೆ, ಇವತ್ತಿಗೆ ನಿಮಗೆ ಹುಡುಗ ಅನ್ನೋ ಪಟ್ಟದಿಂದ ನವಜೀವನದ ಸದಸ್ಯ ಅನ್ನೋ ಒಂದು ಪಟ್ಟ ಸಿಕ್ಕಿದೆ. ಈ ಪಟ್ಟವನ್ನು ಯಾವತ್ತೂ ಕಳ್ಕೊಳ್ಬೇಡಿ ಜೀವನದಲ್ಲಿ. ಇದು ಮನುಷ್ಯನಿಗೆ ಒಂದೇ ಬಾರಿ ಸಿಗುವಂಥದ್ದು. ಮತ್ತೆ ನೀವು ಏನಾದರೂ ಇಲ್ಲಿ ಮಂಜುನಾಥ ಸ್ವಾಮಿ ಎದುರು ಪೂಜೆ ಮಾಡಿ ಎಲ್ಲವನ್ನೂ ಮಾಡಿ ಮತ್ತೆ ಕುಡಿತಕ್ಕೆ ಬಿದ್ದರೆ ಸುಧಾರಿಸುವಂಥ ಚಾನ್ಸಸ್ ಇರಲ್ಲ. ಅದಕ್ಕಾಗಿ ಹೇಳ್ತಾ ಇದ್ದೀನಿ, ನೀವು ಆದಷ್ಟು ಯಾರೂ ಕುಡಿತದ ಕಡೆ ಗಮನ ಕೊಡದೆ ನಿಮ್ಮ ಹೆಂಡತಿ ಮಕ್ಕಳ ಕಡೆ ಗಮನ ಕೊಟ್ಟು, ನಿಮ್ಮ ಕೆಲಸದ ಕಡೆ ಗಮನ ಕೊಟ್ಟು ಚೆನ್ನಾಗಿ ಜೀವನ ನಡೆಸ್ಕೊಂಡು ಹೋದ್ರೆ, ನೀವು ಇಷ್ಟು ಜನ ನಾವು ಕಾರ್ಯಕರ್ತರು ದುಡ್ದಿದ್ದಕ್ಕೆ ಒಂದು ನೀವು ಕೊಡುವಂಥ ರಿಟರ್ನ್ ಏನಂತೀವಿ ನಾವು, ನಮಗೆ ನೀವು ಬಹುಮಾನವಾಗಿ ಕೊಡುವಂಥದ್ದು ಅದೇ ಅಂತ ಹೇಳ್ತಾ ನನಗೆ ಇಷ್ಟೊತ್ತಿನಲ್ಲಿ ಮಾತನಾಡಲು ಅವಕಾಶ ಕೊಟ್ಟಂತೆ ತಮ್ಗೆ ವಂದಿಸ್ತೀನಿ. ಬಹುಶಃ ಈ ಕಾರ್ಯಕ್ರಮದ ಕೊನೆಯ ಘಟ್ಟ, ನಮ್ಮೆಲ್ಲ ಬಂಧುಗಳ ಜೊತೆಯಲ್ಲಿ ನಾವು ಇವತ್ತಿನ ಸಮಯ ಕಳೆದು ನಾಳೆ ಬೆಳಿಗ್ಗೆ ನಾವೆಲ್ಲರೂ ನಮ್ಮ ಊರು ಸೇರುವಂಥ ಸಮಯ. ಬಹುಶಃ ಈ ಒಂದು ಕಾರ್ಯಕ್ರಮದ ವಿಸ್ತಾರವನ್ನು ಮಾತಾಡಲಿಕ್ಕೆ ಹೋದರೆ ಬಹಳಷ್ಟು ಸಮಯ ಬೇಕಾಗುತ್ತೆ. ಅದರ ಜೊತೆಯಲ್ಲಿ ನಿಮ್ಮ ಕಣ್ಣಿನ ಮುಂದೆ ನಡೆದಂಥ ಅನೇಕ ಘಟನೆಗಳನ್ನು ನಾವು ನೆನಪಿಸ್ಕೊಂಡು ಹೋದರೂ ಸಹ ಬಹಳಷ್ಟು ಮಾತಾಡಬೇಕಾಗುತ್ತೆ. ಕೃತಜ್ಞತೆಯನ್ನು ಹೇಳಲಿಕ್ಕೆ ಹೋದರೆ ಹಲವು ಜನರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸಬೇಕಾಗುತ್ತೆ. ಬಹುಶಃ ಸಂಸ್ಥೆಯ ಕಾರ್ಯಕ್ರಮಗಳಲ್ಲಿ ಈ ಒಂದು ಕಾರ್ಯಕ್ರಮ ಪ್ರತಿಯೊಬ್ಬರಿಗೂ ಚಾಲೆಂಜ್ ಇರುತ್ತೆ. ಶಿಬಿರದ ಪೂರ್ವ ಸಭೆಯಲ್ಲಿ ನಿರ್ಧಾರ ಆದಾಗ ನಮಗೂ ಅನಿಸಿದ್ದು, ಕಳೆದ ವರ್ಷವೂ ಶಿಬಿರ ಆಗಿತ್ತು, ಈ ವರ್ಷವೂ ಮಾಡಬೇಕಿತ್ತು. ಪ್ರೀತಿಯ ನವಜೀವನ ಸಮಿತಿಯ ಸದಸ್ಯರು ಶೌರ್ಯದವರು ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮ ಮಾಡಬೇಕು ಅನ್ನೋಂಥ ಒತ್ತಾಯದೊಂದಿಗೆ ಬಂದಾಗ ನಮ್ಮ ಈ ಕಾರ್ಯಕ್ರಮ ಅತ್ಯಂತ ಗೌರವದಿಂದ ಪ್ರೀತಿಯಿಂದ ಅಪ್ಪಿಕೊಂಡು ಬೆಳೆಸಿ ಈ ಕಾರ್ಯಕ್ರಮದ ಯಶಸ್ಸಿಗೆ ದುಡಿದವರು ಈ ಭಾಗದ ಕೆಂಚಗಾರ್ ಭಾಗದ, ಚಿಕ್ಕನಕೋಟ್ ಭಾಗದ, ಈ ಭಾಗದ ಎಲ್ಲ ಗೌರವಿತ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು, ಗೌರವಾಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳು. ಆತ್ಮೀಯರೇ, ಇಲ್ಲಿ ಮಾತನಾಡುವ ಸಂದರ್ಭದೊಳಗಡೆ ಅವರವರು ತಮ್ಮ ವೈಯಕ್ತಿಕ ಬದುಕಿನ ಎಷ್ಟೋ ಒತ್ತಡಗಳನ್ನು, ಎಷ್ಟೋ ಕೆಲಸಗಳನ್ನು, ಎಷ್ಟೋ ಏನು ಅವರಿಗಿರುವಂತಹ ಒತ್ತಡಗಳೆಲ್ಲವನ್ನೂ ಬದಿಗಿಟ್ಟು ಇಲ್ಲಿ ನಿಂತು ಕೆಲಸ ಮಾಡಿದ್ದಾರೆ. ಬಹುಶಃ ನಮ್ಗನ್ಸುತ್ತೆ, ನಾವು ಪ್ರಾರಂಭದ ಸಮಯದಲ್ಲಿ ಕ್ಷೇತ್ರದ ಯೋಜನೆಯ ಕಾರ್ಯಕ್ರಮಕ್ಕೆ ಸೇರಿಕೊಂಡಾಗ ಆಗಿರುವಂತಹ ಸಮಯದಲ್ಲಿ ಕೊಡುವಂತಹ ಆ ಕಾಲಘಟ್ಟದ ಸಹಕಾರ ಏನಿತ್ತು ಅದು ಇವತ್ತು ನಮಗೆ ಕೆಂಚಗಾರದಲ್ಲಿ ಸಿಕ್ಕಿದೆ ಅನ್ನುವಂತಹ ತುಂಬು ಮನಸ್ಸಿನ ಅಭಿನಂದನೆ ನಮಗಿದೆ. ಬಹುಶಃ ನಮ್ಮದೊಂದು ಜವಾಬ್ದಾರಿ ಏನಿತ್ತು ಅಂದರೆ ಶಿಬಿರ ನಡೆಸುವಾಗ ನಮಗೆ ನವಜೀವನ ಹೊಸ ನಮ್ಮ ಶಿಬಿರಾರ್ಥಿಗಳನ್ನು ಮತ್ತು ಕಾರ್ಯಕ್ರಮದ ಮುಂದಿನ ವ್ಯವಸ್ಥೆ ಅಷ್ಟೇ ಇತ್ತು. ಆದರೆ ಬೇಕಾದಂತಹ ಪೂರಕ ತಯಾರಿಗಳು, ಇಲ್ಲಿ ಖರ್ಚು ವೆಚ್ಚಗಳು ಬರ್ತದೆ, ಊಟದ ವ್ಯವಸ್ಥೆ ಇರ್ಬೋದು, ಖರ್ಚು ವೆಚ್ಚಗಳು ಪ್ರತಿಯೊಂದರದ್ದು ನಿಭಾಯಿಸಿದ್ದು ನಮ್ಮ ವ್ಯವಸ್ಥಾಪನಾ ಸಮಿತಿ ಸಂಪೂರ್ಣ ಸಹಕಾರ. ಗೌರವಿತ ಅಧ್ಯಕ್ಷರು ಅತ್ಯಂತ ಸರಳ ಜೀವಿ, ಅತ್ಯಂತ ಸೌಮ್ಯ ಸ್ವಭಾವದವರು, ಎಲ್ಲವನ್ನು ಪ್ರೀತಿಯಿಂದ ಸ್ವೀಕರಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಗೌರವಾಧ್ಯಕ್ಷರು ಸಹ ಕಾಲಕ್ಕೆ ನಮಗೆ ಬೇಕಾದ ಎಲ್ಲ ಸಹಕಾರ ಕೊಟ್ಟಿದ್ದಾರೆ. ಯಾವ ಕ್ಷಣದಲ್ಲಿ ನಾವು ಹಿಂದೆ 3-4 ಪೂರ್ವಭಾವಿ ಸಭೆಗಳನ್ನು ಕರೆದವಾಗ ಸಹ ನನಗೆ ಧೈರ್ಯ ಕೊಟ್ಟಂತಹ ಈ ಎಲ್ಲ ಸಮಿತಿಯವರು, ನಮ್ಮ ಕೋಶಾಧಿಕಾರಿ ಇರ್ಬೋದು, ಇಲ್ಲಿ ಎಲ್ಲ ಉಪಾಧ್ಯಕ್ಷರಿರ್ಬೋದು, ಗೌರವ ಸಲಹೆಗಾರರಿರ್ಬೋದು, ನಮ್ಮ
ಜನಜಾಗೃತಿ ವೇದಿಕೆ ಸದಸ್ಯರು ಪ್ರತಿಯೊಬ್ಬರು ಕೊಟ್ಟಿದ್ದಾರೆ. ಹಾಗಾಗಿ ಅವರನ್ನು ಅತ್ಯಂತ ಗೌರವಪೂರ್ವಕವಾಗಿ ನಾವ್ಯಾಕೆ ನೆನಪಿಸ್ಕೊಳ್ತೀವಿ ಅಂದರೆ ಅವರ ಸೇವೆ ನಮ್ಗಿಂತ ಮಿಗಿಲು. ನಾವು ಸಂಸ್ಥೆಯ ಕಾರ್ಯಕರ್ತರು, ನಮಗೊಂದು ಜವಾಬ್ದಾರಿ ಇದೆ, ನಮಗೊಂದು ಆ ಒಂದು ಕೆಲಸ ಮಾಡುವಂತಹ ಏನು ಕೆಲಸವನ್ನು ಪೂಜೆ ಕೊಟ್ಟಿರ್ತಾರೆ. ಆದರೆ ಅವರು ಅದಕ್ಕಿಂತ ಮಿಗಿಲಾಗಿ ಇಲ್ಲಿ ಸೇವೆಯನ್ನು ಕೊಡಲಿಕ್ಕೆ, ಇಲ್ಲಿ ಒಂದು ಪರಿವರ್ತನೆ ಮಾಡಲಿಕ್ಕೆ, ಇಲ್ಲಿ ಒಂದು ಕುಟುಂಬಗಳು ಒಂದು ಒಳ್ಳೆಯ ದಾರಿ ಬರಲಿಕ್ಕೆ, ಎಷ್ಟೋ ಜನ ತಾಯಂದಿರ ಕಣ್ಣೀರನ್ನು ಉಳಿಸುವಂಥದ್ದು, ಎಷ್ಟೋ ಮಕ್ಕಳ ಭವಿಷ್ಯತ್ತಿಗೆ ದಾರಿದೀಪ ಆಗಲಿಕ್ಕೆ, ಎಷ್ಟೋ ಕಡೆಗಳಲ್ಲಿ ತಂದೆ ತಾಯಿಯ ಕಣ್ಣೀರನ್ನು ಒರೆಸುವಂಥ ಕೆಲಸ, ಎಷ್ಟೋ ಕಡೆಗಳಲ್ಲಿ ಪ್ರೀತಿಯ ಅಕ್ಕ ತಂಗಿ ಅಣ್ಣ ತಮ್ಮ ಬಂಧು ಬಳಗ ಸುತ್ತಮುತ್ತಲಿನವರ ನೆಮ್ಮದಿಯನ್ನು ಹೆಚ್ಚಿಸಲಿಕ್ಕೆ, ಖುಷಿ ಪಡಲಿಕ್ಕೆ ಅದು ಎಷ್ಟು ಹೇಳುವ ಸಾಲದು. ಯಾಕಂದ್ರೆ ಇದು ಹೇಳುವ ಸಮಯಕ್ಕಿಂತ ಇಲ್ಲಿ ಹೇಳುವ ಸಮಯದ ಕೊರತೆ ಇದೆ. ಪ್ರೀತಿಯ ಎಲ್ಲ ಬಂಧುಗಳು ಇವತ್ತು ನಾವು ಗಮನಿಸಿದ ಹಾಗೆ ನನ್ನೆಲ್ಲ ಕಾರ್ಯಕರ್ತ ಮಿತ್ರರು ನನಗೆ ಬಲ ಕೊಟ್ಟಿದ್ದಾರೆ. ಬಹುಶಃ ನಮ್ಮ ಇಡೀ ನವಜೀವನ ಸಮಿತಿಯ ಸದಸ್ಯರು ಬಹುಶಃ ಇಲ್ಲಿ ತುಂಬಾ ಜನ ಇದ್ದಾರೆ ಸೇವೆ ಕೊಟ್ಟವರು. ಒಮ್ಮೊಮ್ಮೆ ಅವ್ರು ನೋಡುವಾಗ ಬಹಳ ನೋವಾಗ್ತದೆ. ಎಷ್ಟೋ ದೂರದಿಂದ ಬಂದಿದ್ದಾರೆ, ಅವರ ವೈಯಕ್ತಿಕ ಕುಟುಂಬದ ಜವಾಬ್ದಾರಿಯನ್ನು ಬದಿಗೊತ್ತಿ ಬಂದಿದ್ದಾರೆ, ಹಗಲು ರಾತ್ರಿ ಕೆಲಸ ಮಾಡಿದ್ದಾರೆ. ಅದು ನಮ್ಮಿಂದ ಸಾಧ್ಯ ಇಲ್ಲ. ಆ ಸೇವೆ ಕೊಟ್ಟು ಖಂಡಿತವಾಗ್ಲೂ ನಮ್ಮಿಂದ ಸಾಧ್ಯ ಇಲ್ಲ. ಅಷ್ಟು ಸೇವೆ ಕೊಟ್ಟು ಇಲ್ಲಿ ಏನ್ ಮಾಡಿದ್ರಿ ಏನ್ ಬಿಟ್ಟಿದ್ರಿ ಅಂತ ನಿಮಗೆಲ್ಲ ಚೆನ್ನಾಗಿ ಗೊತ್ತು. ಇಲ್ಲಿ ವಾತಾವರಣ ಹೇಗಾಗಿತ್ತು ಅನ್ನೋದು ಗೊತ್ತು. ಮೊದಲ 2 ದಿನಗಳ ಪರಿಸ್ಥಿತಿ ಹೇಗಿತ್ತು ಅಂತ ಗೊತ್ತು. ಅದೆಲ್ಲವನ್ನು ನಿಭಾಯಿಸಿ ಆ ತಂಡ ಅವರ ಪ್ರೀತಿಯ ಸೇವೆಯನ್ನು ನಮಗೆ ಇಲ್ಲಿ ಒದಗಿಸಿಕೊಟ್ಟಿದ್ದಾರೆ. ಬಹುಶಃ ನಾವು ಅವರ ಮನೆಗಳಿಗೆ ಭೇಟಿಯ ಸಂದರ್ಭದಲ್ಲಿ ಹೋದಾಗ ಎಲ್ಲೋ ಒಂದು ಪೂರ್ವಜನ್ಮದ ಸಂಬಂಧ ಇದೆ ಅನಿಸುತ್ತೆ. ಯಾಕಂದ್ರೆ ಅಷ್ಟು ಪ್ರೀತಿಯಿಂದ ನಮ್ಮನ್ನು ಪ್ರೀತಿಯಿಂದ ಬರಮಾಡಿಕೊಡ್ತಾರೆ, ಪ್ರೀತಿಸ್ತಾರೆ, ಅಷ್ಟೇ ಗೌರವ ಕೊಡ್ತಾರೆ, ಕೈಗೆ ನಮ್ಮ ಬೆಂಬಲಕ್ಕೆ ನಿಲ್ತಾರೆ. ಇವತ್ತು ಆ ಸೇವೆಯನ್ನು ಮಾಡಿದ್ದಾರೆ. ಬಹುಶಃ ನಮ್ಮ ಇಡೀ ನಮ್ಮ ಕಾರ್ಯಕರ್ತರ ತಂಡ ನನಗೆ ಬಹಳ ಹೆಮ್ಮೆ ಅನಿಸುತ್ತೆ ನನ್ನ ಟೀಮ್ ಬಗ್ಗೆ. ನಾನು ನಮ್ಮ ಟೀಮ್ ಜೊತೆಗೆ ರಾತ್ರಿ ಉಳ್ಕೊಳ್ಬೇಕು ಅಂತ ಹೇಳಿದಾಗ ಯಾವುದೇ ಒಂದು ತಕರಾರಿಲ್ಲದೆ ರಾತ್ರಿ ಇಡೀ ಕಾದಂತ ನನ್ನ ಬಳಗ ನನಗೆ ಬಹಳ ಹೆಮ್ಮೆ ಅನಿಸುತ್ತೆ. ಯಾಕಂದ್ರೆ ಖುಷಿ ಅನಿಸುತ್ತೆ. ಇಂತಹ ಸಂದರ್ಭದಲ್ಲಿ ಕೈ ಜೋಡಿಸುವಂತ ಬಲ ಇತ್ತು ನಮ್ಮ ತಂಡಕ್ಕೆ, ನಮ್ಮ ಜೊತೆಯಾಗಿದ್ದಾರೆ ಅಂತಂದ್ರೆ ನಾನು ಇನ್ಯಾಗಬೇಕು. ನಮ್ಮ ಬಂಧುಗಳ ಜೊತೆಗೆ ಇವರು ಅದಕ್ಕಿಂತಲೂ ಮಿಗಿಲಾದ ಸೇವೆ ನಮ್ಮ ಜೊತೆ ಕೊಟ್ಟಿರೋದವ್ರನ್ನು ನಾನು ಈ ಸಂದರ್ಭ ಗುರುತಿಸ್ತೀನಿ. ಬಹುಶಃ ಗಣೇಶ್ ನಾನು ಎಷ್ಟೊತ್ತಿಗೆ ಟಾರ್ಚರ್ ಕೊಟ್ಟಿದ್ದು ಗೊತ್ತಿಲ್ಲ. ನಿಮ್ಮ ಪರವಾಗಿ ಅವರಿಗೆ ಹಲವು ಬಾರಿ ಅವರು ಜರ್ನಿಯಲ್ಲಿರಲಿ, ರೆಸ್ಟಲ್ಲಿರಲಿ, ರಾತ್ರಿ 12 ಗಂಟೆ ತನಕ ಅವ್ರಿಗೆ ಕಾಲ್ ಮಾಡಿದ್ದೀನಿ. ಆ ಮನುಷ್ಯ ಎಲ್ಲೇ ಜರ್ನಿಯಲ್ಲಿದ್ರು ಸಹ ನಮ್ಮ ಈ ಕಾರ್ಯಕ್ರಮದ ಯಶಸ್ಸಿಗೆ ಪ್ರತಿ ಕ್ಷಣವೂ ನನಗೆ ಸ್ಪಂದಿಸಿದ್ದಾರೆ. ಅವರ ಎಲ್ಲ 4-6 ಬಾರಿ ಬಂದು ನಮ್ಮೆಲ್ಲ ಪ್ರತಿಯೊಬ್ಬರ ಯೋಗಕ್ಷೇಮವನ್ನು ವಿಚಾರಿಸಿಕೊಂಡು ಅವ್ರು ಎಲ್ಲೇ ಇದ್ದಾಗಿದ್ರು. ಅದು ಅಲ್ಲದೆ ಸುಮಾರು ಸಂದರ್ಭದಲ್ಲಿ ಅವರಿಗೆ ಬಿಡುವಿಲ್ಲದ ಕಾರ್ಯಕ್ರಮ ನಮ್ಮ ಜೊತೆ ನಿಂತು ಸಹಕಾರ ಕೊಟ್ಟಿದ್ದಾರೆ. ಅವ್ರು ಎಷ್ಟು ದಿನ ಆಯ್ತು ಪಾಪ ಕೆಲವೊಂದು ಸತಿ ಅವರ ವೈಯಕ್ತಿಕ ಬದುಕಿನ ಸಂಬಂಧಗಳನ್ನ ಅವರ ಲಾಸ್ಟ್ ಟೈಮ್ ಅವ್ರದ್ದು ಮದುವೆಯ ವಾರ್ಷಿಕೋತ್ಸವ ಇತ್ತು, ಅದನ್ನು ವಿಶ್ ಮಾಡಲಿಕ್ಕೂ ಅವರಿಗೆ ಸಾಧ್ಯ ಆಗದ ಪರಿಸ್ಥಿತಿ ಒಳಗಡೆ ಕೆಲಸ ಸೇವೆ ಮಾಡ್ತಾರೆ. ಬಹುಶಃ ನಮ್ಮ ಶಿಬಿರಾಧಿಕಾರಿ ನಿಮಗೆ ಗೊತ್ತಿದೆ 2-3 ದಿನಗಳ ತಡವಾಗಿ ಬಂದು ಅವರ ತಂದೆಯ ಏನು ಹೆಲ್ತ್ ಇಶ್ಯೂಸ್ ಇಂದಾಗಿ ಅವರು ಐಸಿಯುಲ್ ಇಟ್ಟುಕೊಂಡು ಕೆಲಸ ಮಾಡ್ತಿದ್ರು. ಅಲ್ಲಿ ಅವ್ರನ್ನ ಮಧ್ಯದಲ್ಲಿ ಬಿಟ್ಟು ನಮ್ಮ ಜೊತೆಗೆ ಬಂದು ಸೇರ್ಕೊಂಡಿದ್ದಾರೆ. ಬಹಳ ಬೇಸರ. ನನಗೆ ಒಂದ್ಸತಿ ನನಗೆ ಗೊತ್ತಿರಲಿಲ್ಲ ಫಸ್ಟ್ ಫೋನ್ ಮಾಡಿದಾಗ ಅವ್ರನ್ನ ಯಾವ್ದ ಫೋನ್ ರಿಸೀವ್ ಮಾಡ್ತಿದ್ರು. ನನಗೆ ಬಂದು ಸರ್ ನೀವೇನು ತಿಳ್ಕೊಬೇಡಿ, ನಾನು ಬರ್ತೀನಿ, ನಿಮ್ಮ ಜೊತೆಗೆ ಇರ್ತೀನಿ, ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡೋಣ ಅಂತೇಳಿ ಕಡೆ ವಿಚಾರಿಸಿಕೊಳ್ಳುವಾಗ ಅವರ ತಂದೆ ಅವ್ರು ಐಸಿಯುಲ್ಲಿದ್ದಾರೆ. ಅವ್ರು ಬಿಟ್ಟು ಮನೆಗೆ ಬಿಟ್ಟು ಆ ರಾತ್ರಿಯೇ ಹೊರಟು ಬಂದಿದ್ದಾರೆ. ಯಾರಿಗೋಸ್ಕರ? ನಿಮಗೋಸ್ಕರ, ನಿಮ್ಮ ಒಂದು ಜವಾಬ್ದಾರಿಯನ್ನು ನಿಭಾಯಿಸಬೇಕಂದ್ರೆ. ವಿದ್ಯಾದಾಸರಿದ್ರು. ಬಹುಶಃ ಅವರು ದೂರದ ಗುಲ್ಬರ್ಗದಿಂದ ಬಂದಿದ್ರು. ಅಲ್ಲಿ ಕ್ಯಾಂಪ್ ಮುಗಿಸಿ ಬರುವಾಗ ಇಡೀ ರಾತ್ರಿ ಹಗಲು ಅವರು ನಿದ್ದೆ ಇಲ್ಲದೆ ಇಲ್ಲಿ ಸಿರ್ಸಿಯಲ್ಲಿ ಅವರು ಹಾಲ್ಟ್ ಆಗಿ ರೆಸ್ಟ್ ಮಾಡಿಕೊಂಡು ಬೆಳಿಗ್ಗೆ ಜಾವ ನಾನು 12 ಗಂಟೆ 1 ಗಂಟೆ ಆಗುತ್ತೆ ಅಂತ ಅಂದ್ಕೊಂಡಿದ್ರೆ ಅದು 9 ಗಂಟೆಗೆ ಬಂದ್ದಾರೆ. ನಾನು ರಿಕ್ವೆಸ್ಟ್ ಮಾಡ್ಕೊಂಡೆ, ಯಾಕಂದ್ರೆ ಬಹುಶಃ ಇವರಿಗೆ ನಂದಕುಮಾರ್ ಅವರಿಗೆ ಕಷ್ಟ ಸಾಧ್ಯ ಆಗ್ತದೆ, ನೀವಾರು ಬಂದು ಜೊತೆ ಆಗ್ಬೇಕು ಅಂತ ಹೇಳಿ ಅವ್ರು ನಿದ್ದೆ ಮಾಡ್ಲಿಕ್ಕೆ ನಾನು ಬಿಟ್ಟಿಲ್ಲ. ಆದ್ರೂ ಆ ಜವಾಬ್ದಾರಿ ತಗೊಂಡು ನಮ್ಮ ಸಿಸ್ಟರ್ ಫಿಲೋಮಿನಾ ಮೇಡಮ್ ಬಹುಶಃ ಅನಾರೋಗ್ಯದ ಸಂದರ್ಭದಲ್ಲೂ ಸಹ ಅವರಿಗೆ ಇಲ್ಲಿ ಓಡಾಡುವಂತಹ ಸಂದರ್ಭದಿರ್ಬೋದು, ಆರೋಗ್ಯ ದೃಷ್ಟಿ ಇರ್ಬೋದು, ವಾತಾವರಣ ದೃಷ್ಟಿ ಇರ್ಬೋದು, ಅವರ ಕುಟುಂಬಕ್ಕೆ ಸಂಪರ್ಕ ಮಾಡಲಿಕ್ಕೆ ಇಲ್ಲಿ ನೆಟ್ವರ್ಕ್ ಇಶ್ಯೂಸ್ ಇತ್ತು, ಎಲ್ಲವನ್ನೂ ಬದಿಗಿಟ್ಟು ನಮಗೆ ಅನಾರೋಗ್ಯದ ಸಂದರ್ಭದಲ್ಲೂ ಜೊತೆಯಾಗಿ ನಿಂತವರು. ಯಾಕೆ ಬಂದಿದ್ದಲ್ಲ, ಯಾಕೆ ಇಷ್ಟಂತ ನಾವು ಶ್ರಮ ಹಾಕ್ತಿದ್ವಿ, ಏನೋ ಗೌರವ ಕೊಡ್ತಾರೆ, ಹಣ ಕೊಡ್ತಾರೆ, ವೇತನ ಸಿಗುತ್ತೆ. ಆದರೆ ಇಲ್ಲಿ ಕುಂತವರು ಯಾವ ನಿರೀಕ್ಷೆ ಇಟ್ಟಿದ್ದಾರೆ? ಅಷ್ಟೆಲ್ಲ ಮನೆಯ ಜವಾಬ್ದಾರಿಯನ್ನು ಬದಿಗಿಟ್ಟು ನಿಮ್ಮ ಪ್ರೇರಣೆಗೋಸ್ಕರ ನಿಮಗೋಸ್ಕರ ಜೊತೆಯಾಗಿ ನಿಂತವರ ಒಂದು ಬಾರಿ ನೀವು ಅವರನ್ನು ನಿಮ್ಮ ಮನಸ್ಸಿನಲ್ಲಿ ನೆನೆಸ್ಕೊಳ್ಳಿ.
ಸಹೋದರಿ ನಮ್ಮ ಸುಜಾತ ಮೇಡಮ್, ಬೇಸರ ಆಗ್ತದೆ. ಮನೆಯಲ್ಲಿ ತುಂಬ ಅವರ ಫ್ಯಾಮಿಲಿ ಮನೆಯ ಕೆಲಸ ಆಗ್ತಿತ್ತು, ಅರ್ಧ ಮಾಡಿ ಮಳೆಗಾಲದಲ್ಲಿ ಅರ್ಧ ಮಾಡ್ಕೊಂಡಿದ್ದಾರೆ. ಮೊನ್ನೆ ಅವರ ಮಗುವಿಗೆ ತುಂಬ ಸೀರಿಯಸ್ ಆಗಿತ್ತು, ಅವ್ರು ಹೋಗಲಿಲ್ಲ. ನಾನು ಗಮನಿಸ್ತೀನಿ, ಇಲ್ಲಿ ಪೂರ್ಣ ದಿವಸ ನೀವೇ ನಿಂತು ಆರ್ಗನೈಸ್ ಮಾಡ್ಬೇಕಂತ ಆದೇಶ ಮಾಡಿ ಕೊಟ್ಟ ಮೇಲೆ ಪಾಪ ಪ್ರೀತಿಯಿಂದ ಸ್ವೀಕರಿಸಿ ರಾತ್ರಿ 10:30, 11, 12 ಗಂಟೆಗೆ ಹೋಗುವ ಸಮಯದಲ್ಲಿ ಅವರ ಫ್ಯಾಮಿಲಿಗೂ ಒಂದು ಜವಾಬ್ದಾರಿ ಇತ್ತು. ಮಗುವಿನನ್ನು ತಾಯಿ ಹತ್ರ ಕೊಟ್ಟು, ಮಗುವನ್ನು ತಾಯಿ ಹತ್ರ ಕೊಟ್ಟು ನಿಮ್ಮ ಸೇವೆ ಮಾಡಿದ್ದಾರೆ. ತಾಯಿ ಹತ್ರ ಕೊಟ್ಟಿದ್ದಾರೆ ಮಗುವನ್ನು. ಯಾಕಂದ್ರೆ ಆ ಮಗು ಇಲ್ಲಿದ್ರೆ ಇವರಿಗೆ ಓಡಾಡಬೇಕಾಗುತ್ತೆ, ನಿತ್ಯ ಅವರ ಆ ಮಗುವಿಗೆ ಸಂಪರ್ಕದಲ್ಲಿ ಇರಬೇಕಾಗುತ್ತೆ. ಮಗುವನ್ನು ತಾಯಿ ಹತ್ರ ಕೊಟ್ಟು ಇವತ್ತು ನಿಮ್ಮ ಸೇವೆ ನಿಂತಿದ್ದಾರೆ. ಆದ್ಮೇಲೆ ನಾನು ನಮ್ಮ ಸೇವಾ ಪ್ರತಿನಿಧಿ ಬಗ್ಗೆ ಹೇಳುವಂತಿಲ್ಲ, ಅವರು ಏನು ಗೊತ್ತಿಲ್ಲ, ಏನು ಹಿಂದೆ ಹೇಳ್ತಿದ್ರು ನೆನೆದವರ ಮನದಲ್ಲಿ ಅಂತ. ಇವತ್ತು ಆ ಕೆಲಸವನ್ನು ನಮ್ಮ ರಮೇಶ್ ಮಾಡಿದ್ದಾರೆ. ಎಷ್ಟು ಹೊತ್ತಾಗಿ ಏನೇ ಆಗಲಿ ಅವರೆಂದೂ ಬೇಸರ ಮಾಡ್ಕೊಂಡಿಲ್ಲ, ಎಂದೂ ನೋವು ಪಟ್ಕೊಂಡಿಲ್ಲ, ಎಂದೂ ಆಗಲ್ಲ ಅಂತಿಲ್ಲ, ಪ್ರತಿಯೊಂದನ್ನು ಮಾಡ್ತಾರೆ. ಬಹುಶಃ ನಮ್ಮ ಅಡಿಗೆ ಶುಚಿ ಮಾಡುವಂಥ ಅಡಿಗೆಯವರು ಬಹುಶಃ ಅವರು ಬರುವಾಗ ನನಗೂ ಅವ್ರದ್ದು ಪ್ರಥಮ ಭೇಟಿಯಾಗಿತ್ತು. ಪಾಪ ಅಷ್ಟು ದೂರದಿಂದ ಬಂದು ನಮ್ಮೆಲ್ಲ ಅಡಿಗೆಗಳನ್ನು ಯಾವುದೇ ತೊಂದರೆ ಆಗದೆ ನಮ್ಮ ಕಾಲಕ್ಕೆ ಬೇಕಾದ ಅಡಿಗೆಯನ್ನು ದೂರದ ಅಷ್ಟು ಪ್ರೀತಿಯಿಂದ ಮಾಡಿಕೊಟ್ಟಿದ್ದಾರೆ. ಪ್ರೀತಿಯ ಎಲ್ಲ ನನ್ನ ಬಂಧುಗಳು ಬಹುಶಃ ನಾವು ನಮ್ಮ ಕ್ಷೇತ್ರ ಭೇಟಿಯ ಸಂದರ್ಭದಲ್ಲಿ, ಮನೆ ಭೇಟಿಯ ಸಂದರ್ಭದಲ್ಲಿ ನಾವು ಕಾಣ್ತೀವಿ. ನಮ್ಮ ಈ ಹಿಂದೆ ಹೊಸ ಜೀವನ ಕಂಡುಕೊಂಡಂತ ನವಜೀವನ ಸಮಿತಿಯವರ ಮನದಾಳದ ಮನಸ್ಸುಗಳು, ಅವರ ಖುಷಿ, ಅವರಲ್ಲಿ ಕಾಣುವಂತ ಆ ನೆಮ್ಮದಿ, ಅವರ ಮಕ್ಕಳಲ್ಲಿ ಕಾಣುವಂತ ಒಂದು ಪ್ರೀತಿ ಇವತ್ತು ನನಗೆ ಅನೇಕ ಜನ ಬಂದು ಹೇಳ್ತಾರೆ, ಇವತ್ತು ಮಕ್ಕಳು ಒಳ್ಳೆ ಡಿಸ್ಟಿಂಕ್ಷನಲ್ಲಿ ಪಾಸ್ ಆಗಿದ್ದಾರೆ, ಒಳ್ಳೆ ಗ್ರೇಡಲ್ಲಿ ಪಾಸ್ ಆಗಿದ್ದಾರೆ. ಅದಕ್ಕೆ ಕಾರಣ ಈ ಒಂದು ಮಧ್ಯವರ್ಗ ಶಿಬಿರದ ಕುಡಿತ ಬಿಟ್ಟ ನಂತರ ಆದ ಬದಲಾವಣೆ. ಹಾಗಾಗಿ ನೀವು ನಿಮ್ಮ ಬದುಕಿನ ಈ ಒಂದು ಏನು ಕಷ್ಟ ದಿನಗಳನ್ನ ದೂರ ಮಾಡಿಕೊಂಡು, ನನಗೆ ಒತ್ತಡ ಬಂದಿತ್ತು, ಬಹಳಷ್ಟು ಒತ್ತಡ ಬಂತು. ಇವ್ರನ್ನ ಕೈ ಬಿಡಬೇಕು ಸರ್, ಇವ್ರು ನಂದು ಡಿಸಿಷನ್ ತಗೊಳ್ಳಿ, ಮನೆ ಕಳಿಸ್ಬೇಕು, ಕಣ್ಣು ಕಳಿಸ್ಬೇಕು ಅಂತ ಬಂತು. ಏನು ಮಾಡೋದು? ನಾವೆಲ್ಲ ಕೂತ್ಕೊಂಡು ನಮ್ಮ ನವಜೀವನ ಸಮಿತಿ ರಿಕ್ವೆಸ್ಟ್ ಮಾಡೋಣ, ಇನ್ನೊಂದು 2 ದಿವಸ ಕಾಯೋಣ. ಅವರೊಂದು ಬದಲಾವಣೆ ಆದರೆ ಅವರ ಮನೆಯಲ್ಲಿ ಒಂದು ನೆಮ್ಮದಿ ಕಾಣ್ಬೋದು. ನನ್ನ ಕಾರ್ಯಕರ್ತರ ರಿಕ್ವೆಸ್ಟ್ ಮಾಡ್ತಾರೆ, ನನ್ನ ಸಮಿತಿಯವರ ಹತ್ರ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ, ನಮ್ಮ ಸರ್ಗಳ ಹತ್ರ, ಮೇಡಮ್ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ಇವತ್ತು ಅವರ ಮುಖದಲ್ಲಿ ಅವರ ಖುಷಿ, ಅವರಲ್ಲಿ ಇರುವಂಥ ಚೇಂಜಸ್, ಅವ್ರು ಕಂಡಂಥ ಖುಷಿ, ಅವ್ರ ತಾಯಿ ಹೊತ್ತಿಗೆ ಮಾತಾಡುವಂಥ ಸಂದರ್ಭದಲ್ಲಿ ಫೀಲ್ ಮಾಡ್ಕೊಂಡು, ಹೆಂಡತಿಯೊಟ್ಟಿಗೆ ಮಾತಾಡುವ ಸಂದರ್ಭ ಫೀಲ್ ಮಾಡ್ಕೊಂಡು, ಅವರ ಮಗಳು ಬಂದಾಗ ಅವ್ರ ಮುಖದಲ್ಲಿ ಆಗುವಂಥ ಖುಷಿ ಬಹುಶಃ ಈ ಒಂದು ಕುಡಿತಕ್ಕೆ ಒಳಗಾದ ನಂತರ ಅವ್ರು ಕಂಡಿರುವೇನು. ನಾವು ಕೆಲವೊಂದು ಅವರ ಫ್ಯಾಮಿಲಿ ಮೆಂಬರ್ಸ್ ಅನ್ನು ಮಾತಾಡ್ತೀವಿ, ಅವರು ಎಷ್ಟು ಖುಷಿ ಪಡ್ತಾರೆ, ಎಷ್ಟು ಆಸೆ ಪಡ್ತಾರೆ, ಎಷ್ಟು ಅಭಿಮಾನ ಪಡ್ತಾರೆ. ಹಾಗಾಗಿ ದಯವಿಟ್ಟು ಇವತ್ತಿನ ಈ ಒಂದು ಸಂದರ್ಭದಲ್ಲಿ ನಿಮ್ಮ ರಿಕ್ವೆಸ್ಟ್ ಮಾಡುವಂಥದ್ದು, ಇಷ್ಟು ಜನ ಇಲ್ಲಿ ಏನಿದ್ದಾರೆ, ಇಷ್ಟು ಜನರ ಸೇವೆ ಎಂದೂ ಹಾಳಾಗಬಾರ್ದು. ಅಲ್ಲೆಲ್ಲ ಕುಳಿತು ನಿಮ್ಮನ್ನು ಶುಭ ಹಾರೈಸಿದವರ ಏನು ಶುಭಾಶಯಗಳು ನಿಮಗೆ ಶ್ರೀರಕ್ಷೆ ಆಗಬೇಕು. ಸೇವೆ ಕೊಟ್ಟವರು ತುಂಬ ಜನ ಇದ್ದಾರೆ, ಇವರೆಲ್ಲದೇ ಹೇಳಲಿಕ್ಕಾಗಲ್ಲ. ಇಲ್ಲಿ ಪ್ರತಿಯೊಂದು ವಿಚಾರಕ್ಕೂ ನಿಮಗೆ ಸಹಕಾರ ಕೊಟ್ಟ ಪ್ರತಿಯೊಬ್ಬರು ನಾನು ಅತ್ಯಂತ ಗೌರವಪೂರ್ವಕವಾಗಿ ನೆನೆಸಿಕೊಂಡು, ವ್ಯಕ್ತಿಗತವಾಗಿ ಯಾರನ್ನೂ ಗುರುತಿಸದೆ ಯಾರಿಗಾದ್ರೂ ನಾನು ಕೃತಜ್ಞತೆ ಸಲ್ಲಿಸಬೇಕಂದ್ರೆ ಅವರೆಲ್ಲರಿಗೂ ನನ್ನ ಹೃದಯದಿಂದ ನಾನು ಕೃತಜ್ಞತೆ ಸಲ್ಲಿಸ್ತೇನೆ. ಆದರೆ ನಾವು ನಿಮ್ಮ ಜೊತೆಗೆ ನಿಲ್ಲುವುದು ಎನಿ ಟೈಮ್ ಇರ್ತೀವಿ. ನಮ್ಮ ಕಾರ್ಯಕರ್ತರು ನಿಮ್ಮ ಮನೆ ಭೇಟಿ ಮಾಡ್ತಾರೆ, ಬರ್ತಾರೆ, ನಿಮ್ಮ ಸಭೆಗೆ ಬರ್ತಾರೆ, ನಾವು ನಿಮ್ಮ ಜೊತೆ ಬರ್ತೀವಿ. ಪ್ರತಿಯೊಬ್ಬರು ಒಳ್ಳೆಯ ಬದುಕನ್ನು ಕಂಡುಕೊಳ್ಳಿ. ನಿಮ್ಮ ಜೊತೆ ಬಂದಾಗ ನಮ್ಮ ಜೊತೆ ಖಂಡಿತವರು ಮಾತಾಡಿ, ನಿಮ್ಮೆಲ್ಲರೂ ಶುಭ ಆಗಲಿ, ನಿಮಗೆ ಒಳ್ಳೆಯದಾಗಲಿ. ಮಂಜುನಾಥ ಸ್ವಾಮಿ, ಶ್ರೀರಾಮಚಂದ್ರ ದೇವರು ನಿಮ್ಮ ಮನೆಯವರು ನಿಮಗೆ ಒಳ್ಳೆಯದು ಮಾಡಿ ಅಂತ ಶುಭ ಹಾರೈಸಿ ನನ್ನ ಮಾತನ್ನು ಕ್ಷೇತ್ರ ಯೋಜನಾಧಿಕಾರಿಗಳಾದಂಥ ಶ್ರೀಯುತ ಪ್ರಭಾಕರ್ ಸರ್ ಅವರಿಗೆ ಕಾರ್ಯಕ್ರಮದ ಪರವಾಗಿ ಮತ್ತು ಜನಜಾಗೃತಿ ವೇದಿಕೆ ಪರವಾಗಿ ಅತ್ಯಂತ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಣೆ ಮಾಡಿ, ಇನ್ನು ಮುಂದೆ ದೂರದ ಧರ್ಮಸ್ಥಳದಿಂದ ಆರೋಗ್ಯ ಸಹಾಯಕರಾಗಿ ಬಂದು ಶಿಬಿರದ ಪ್ರಥಮ ದಿನದಿಂದ ಈ ಕ್ಷಣದವರೆಗೆ ನಿಮ್ಮೆಲ್ಲರ ಪರಿವರ್ತನೆ ದೃಷ್ಟಿಯಿಂದ ಮತ್ತು ಆರೋಗ್ಯ ದೃಷ್ಟಿಯಿಂದ ಸೇವೆಯನ್ನು ಕೊಟ್ಟಂಥ ಜನಜಾಗೃತಿ ವೇದಿಕೆಯ ಆರೋಗ್ಯ ಸಹಾಯಕಿಯಾದಂಥ ಫಿಲೋಮಿನಾ ಡಿಸೋಜ 2 ನಿಮಿಷದ ಶುಭ ವಿದಾಯದ ಶುಭ ಹಾರೈಕೆ ಮಾತುಗಳನ್ನು ಆಡಬೇಕಂತ ವಿನಂತಿಸಿಕೊಳ್ತೇನೆ. ಓಂ ಶ್ರೀ ಮಂಜುನಾಥಾಯ ನಮಃ. ಬಂದೆವು, ಆಡಿದೆವು, ಕುಣಿದೆವು. ಇದೀಗ ನಿಮ್ಮನ್ನು ಬಿಟ್ಟು ಹೋಗ್ಬೇಕನ್ನ ಇವಾಗ ನಾವು ಅದರ ಜೊತೆಯಲ್ಲಿ ಒಂಥರ ಸಂತೋಷ. ಇವತ್ತು 7ನೇ ದಿನ ಆದರೆ ಪರಿವರ್ತನೆ ಆಗಿದ್ದೀರಿ, ಒಂದು ಸುಂದರವಾದ ಮೂರ್ತಿಯನ್ನಾಗಿ ಆಗಿದ್ದೀರಿ. ಇನ್ನು ಯಾವುದೇ ಆ ಮೂರ್ತಿಗೆ ಹೆಸರು ಹಚ್ಚದಂತೆ ನೋಡಬೇಕು ನನ್ನ ಸೋದರರಲ್ಲಿ. ಯಾವುದೇ ಕಾರಣಕ್ಕೂ ಕುಡಿಬೇಡಿ. ಆಗ ಗಣೇಶರು ಹೇಳಿದಾಗೆ ಸಮಸ್ಯೆಗಳು ಬಂದಾಗ ಯೋಚಿಸಿ ಒಂದಲ್ಲ 1001 ಬಾರಿ ಯೋಚಿಸಿ, ಕುಡಿಯುವ ಮೊದಲು ಯೋಚಿಸಿ. ನಮ್ಮನ್ನು ಕ್ಲಾಸಿನಲ್ಲಿ ಹೇಳಿದ್ದೇನೆ, ಆರೋಗ್ಯದ ಬಗ್ಗೆ ಹೇಳಿದ್ದೇನೆ.
ಪರಿವರ್ತನೆ ಆಗಲು ಕೇಳಿದ್ದೇನೆ. ಅಂತಹ ಕೆಟ್ಟ ರತ್ನಾಕರ ಪರಿವರ್ತನೆ ಆಗಿದ್ದಾನೆ. ನಮಗೆ ಪರಿವರ್ತನೆ ಆಗಲಿಕ್ಕೆ ಸಾಧ್ಯ ಇದೆ. ನಮ್ಮ ಮನೆ ರಾಮಾಯಣವನ್ನಾದರೂ ನಾವು ಬರಿಬೋದು ಅಂತೇಳಿ ನೀವು ಒಪ್ಪಿಕೊಂಡಿದ್ದೀವಿ. ಆದ್ದರಿಂದಾಗಿ ನಾನು ಇಷ್ಟೇ ಕೇಳುವುದು ನನ್ನ ಸೋದರರಿಗೆ, ಯಾವುದೇ ಕಾರಣಕ್ಕೂ ಕುಡಿಬೇಡಿ. ಯಾಕಂದರೆ ನಾನೊಂದು ಕುಟುಂಬದಿಂದಲೇ ಬಂದವಳು. ನನ್ನ ಅಪ್ಪ ಕುಡಿತಿದ್ರು. ಪ್ರಥಮದಲ್ಲಿ ಸ್ವಲ್ಪ ಕುಡಿತಿದ್ರು, ಆಮೇಲೆ ಆ ಕುಡಿತದ ಚಟ ಜಾಸ್ತಿ ಆಯಿತು. ನಾವು ಚಿಕ್ಕದಿದ್ದೆ, ಅಪ್ಪ ಕುಡಿಬೇಕಪ್ಪ ಅಂತ ಎಷ್ಟು ಕೇಳಿದ್ರು. ಇಲ್ಲ ಮಕ್ಕ, ನಿಮಗೆ ಏನು ಹಿಂಸೆ ಕೊಡಲ್ಲ, ಸ್ವಲ್ಪ ಕುಡಿಯೋದು ಅಂತೇಳಿ ಕುಡಿತಾ ಇದ್ವಿ. ಹೀಗೆ ರೀತಿ ಅವರ ಕುಡಿತದ ಚಟ ಜಾಸ್ತಿ ಆಗಿ ಒಂದು ದಿನ ಕುಡಿದು ಮನೆಗೆ ಬಂದು ಮಲಗಿದ್ದು. ಅಂಥ ಸಂದರ್ಭದಲ್ಲಿ ನಾವು ಕುಡಿದು ಬಂದು ಮಲಗಿದ್ದಾರೆ ನಮ್ಮ ಅಪ್ಪ ಅಂತ ಅಂದುಕೊಂಡು ಸುಮ್ಮನಾದೆವು. ತುಂಬ ಸಮಯದ ನಂತರ ಊಟಕ್ಕೆ ಅಪ್ಪನನ್ನು ಕರೆದಾಗ ನನ್ನ ಅಪ್ಪ ಈ ಊರಲ್ಲಿ ಇರಲಿಲ್ಲ, ಈ ಭೂಮಿ ಮೇಲೆ ಇರಲಿಲ್ಲ. ಕಾರಣ ಇಷ್ಟೇ, ಕುಡಿತದಿಂದಾಗಿ ನನ್ನ ಅಪ್ಪನಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು. ನಾವು ಕುಡಿದು ಮಲಗಿದ್ದಾರೆ ಅಂತ ಅಂದ್ಕೊಂಡಿದ್ದೆವು. ಅಪ್ಪ ನನ್ನ ಕರೆದೆ ಒಂದಲ್ಲ ತುಂಬ ಸಲ ಕರೆದೆ. ಅಪ್ಪ ಎದ್ದೇಳಲಿಲ್ಲ. ಅಪ್ಪ ಈ ಭೂಮಿಯಲ್ಲಿ ಇರಲಿಲ್ಲ. ನನ್ನ ಅಪ್ಪನನ್ನು ಬೇರೆ ಯಾರು ಕೊಂದದಲ್ಲ, ಯಾವ ಟೆರರಿಸ್ಟ್ಗಳು, ಯಾವ ಉಗ್ರಗಾಮಿಗಳು ಕೊಂದಿಲ್ಲ. ನನ್ನ ಅಪ್ಪನನ್ನು ಕೊಂದಿರುವುದು ನೀವು ಕುಡಿದಂಥ ಮದ್ಯಪಾನ ನನ್ನ ಸೋದರರೇ. ಅದಕ್ಕಾಗಿ ನಾನು ಗೋಪಿ ಹಾಕೋದು, ಅದಕ್ಕಾಗಿ ನಿಮಗೆ ಎಷ್ಟು ಹೇಳೋದು, ಕುಡಿಬೇಡಿ ಅಣ್ಣ, ಕುಡಿಬೇಡಿ, ಜಾಗ್ರತೆ ಮಾಡಿ, ಸ್ವಲ್ಪ ಸ್ಟ್ರಿಕ್ಟಾಗಿ ಇರ್ತೇನೆ. ಯಾಕಂತ ಹೇಳಿದ್ರೆ ನೀವು ಪರಿವರ್ತನೆ ಆಗಬೇಕು, ನೀವು ಸರಿಯಾಗಬೇಕು. ನಿಮ್ಮ ಮನೆಯಲ್ಲಿ ನಿಮ್ಮ ಹೆಂಡತಿಯ ಕುತ್ತಿಗೆ ತಾಳಿ ಸದಾ ನಗ್ತಾ ಇರಬೇಕು, ನಿಮ್ಮ ಮಕ್ಕಳು ನಗ್ತಾ ಇರಬೇಕು, ಅಪ್ಪ ಯಾವಾಗ ಬರ್ತಾರೆ ಅಂದರೆ ಕಾಯ್ತಾ ಇರಬೇಕು. ಇದೇ ಕಾರಣಕ್ಕಾಗಿ ನಾನು ಸ್ವಲ್ಪ ಸ್ಟ್ರಿಕ್ಟಾಗಿ ಮಾಡ್ತಿದ್ದೀನಿ. ನನಗೆ ಕಾಲು ಮುರಿದು ಕಾಲಿಗೆ ರಾಡ್ ಹಾಕಿದ್ದಾರೆ. ಆದರೂ ನಾನು ನನ್ನ ಕರ್ತವ್ಯದಲ್ಲಿ ಎಲ್ಲೂ ನಾನು ಮೋಸ ಮಾಡಿಲ್ಲ. ನನಗೆ ಬಹಳ ವಿಶೇಷ ಅಂತ ಹೇಳಿದ್ರೆ 17 ವರ್ಷದಿಂದ ನಾನು ಇದೇ ಕೆಲಸ ಮಾಡ್ತಿದ್ದೇನೆ. ಆದರೆ ಈ ಥರದ ಸಿಚುವೇಶನ್ ನನಗೆ ಎಲ್ಲೂ ಬಂದಿಲ್ಲ. 6 ದಿನ ಆದರೂ ಪರಿವರ್ತನೆ ಆಗಲಿಲ್ಲ, ಸರಿ ಆಗಲಿಲ್ಲ. ಟ್ರೈನಿಂಗ್ ಅಷ್ಟು ಟ್ರೈನಿಂಗ್ ಇದೆ ಅಂತ ಹೇಳುವಾಗ ಕೆಲವೆಲ್ಲ ಹೇಳಿದರು ಮೆಡಿಸಿನ್ ಸರಿ ಇಲ್ಲ. ನನಗೆ ತುಂಬ ನೋವು ಅನುಭವಿಸಿದೆ. ಇದರಿಂದಾಗಿ ತುಂಬ ನೋವಾಯಿತು. ನಾನು ಪ್ರತಿದಿನ ದೇವರಲ್ಲಿ ಪ್ರಾರ್ಥನೆ ಮಾಡ್ತಿದ್ದೇನೆ. ನನ್ನ ಅಣ್ಣನಿಗೆ, ನನ್ನ ತಮ್ಮನಿಗೆ ಬೇಗ ಗುಣ ಮಾಡಿ, ಅವರು ಪರಿವರ್ತನೆ ಆಗುವ ಹಾಗೆ ಮಾಡಿ, ಅವರು ಸರಿಯಾಗುವ ಹಾಗೆ ಮಾಡಿ ಅಂತೇಳಿ ತುಂಬ ಬೇಡಿಕೊಳ್ತಿದ್ದೆ. ನಾನು ಈ ಶಿಬಿರಕ್ಕೆ ಬರಲಿಕ್ಕೆ ಸಕಲೇಶ್ಪುರ ನಂತರ ಇಲ್ಲಿಗೆ ಬಂದಿದ್ದೇನೆ. ನಂದಕುಮಾರ್ ಮತ್ತು ನಾನಲ್ಲಿ ಸಕಲೇಶ್ಪುರದಲ್ಲಿ ಕ್ಯಾಂಪ್ ಮಾಡಿ ಅಲ್ಲಿಂದ ಇಲ್ಲಿ ಬಂದು ಇಲ್ಲಿ ಹೊನ್ನಾವರ ಕ್ಯಾಂಪ್ ಅಂತ ಹೇಳುವಾಗ ನನಗೆ ಸ್ವಲ್ಪ ಖುಷಿಯಾಗಿತ್ತು. ಯಾಕಂತ ಹೇಳಿದ್ರೆ ನಮ್ಮ ಕ್ಷೇತ್ರ ಯೋಜನಾಧಿಕಾರಿ ಅವರು ತುಂಬ ಪರಿಚಿತರು. ಬನ್ನಿ ಮೇಡಮ್ ಅಂತೇಳಿ ತುಂಬ ಇದು ಮಾಡ್ತಾಯಿದ್ರು, ಮಾತಾಡ್ತಿದ್ರು. ನಾನು ತುಂಬ ಖುಷಿಪಟ್ಟೆ ಬಂದೆ. ಅದರ ಜೊತೆಯಲ್ಲಿ ಜನಜಾಗೃತಿ ಯೋಜನಾಧಿಕಾರಿ ಗಣೇಶ್ ಸರ್ ಅವರು ಪ್ರತಿಯೊಂದು ವಿಷಯಗಳನ್ನು ನನಗೆ ನನ್ನ ತಪ್ಪುಗಳನ್ನು ಅಥವಾ ಯಾವುದನ್ನು ತಿದ್ದಿ ಚೆನ್ನಾಗಿ ನಮಗೆ ಹೇಳಿಕೊಡ್ತಾರೆ. ಆ ಖುಷಿಯಲ್ಲಿ ನಾನು ಬಂದೆ. ಇಲ್ಲಿ ಬಂದಾಗ ಇಲ್ಲಿ ನಿಮ್ಮ ಏನು ಶಿಬಿರಾರ್ಥಿಗಳು ಕಡಿಮೆ ಇದ್ದರು. ಒಂದು 10 ಶಿಬಿರಾರ್ಥಿಗಳನ್ನು ಬಿಡುವಂಥ ಶಿಬಿರಾರ್ಥಿಗಳು. ಆದರೂ ಜನಸಂಖ್ಯೆ ಕಡಿಮೆ ಆಗ್ತದೆ ಅಂತೇಳಿ ಮತ್ತೆ ಅವರನ್ನು ಸೇರಿಸಿದೆ. ದೇವರ ಮೇಲೆ ಭಾರ ಇಟ್ಟೆ. ಪ್ರತಿದಿನ ಮಂಜುನಾಥ ಸ್ವಾಮಿ ಮತ್ತು ನಾನು ಮತ್ತು ಯೇಸು ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡ್ತಿದ್ದೆ. ಪಾಪ ಅವರು ತಲೆ ಹೊಡೆದು 2 ಭಾಗ ಆಗಿದೆ. ಅಂಥವರನ್ನು ಪಾಪ ನಾವು ಬೇರೆ ಎಲ್ಲೂ ನಾವು ಇಟ್ಕೊಳ್ಳುವಂಥ ಪೇಷಂಟ್ ಅಲ್ಲ, ಆದರೆ ಇಲ್ಲಿ ಇಟ್ಕೊಂಡು ಅವರ ಟ್ರೀಟ್ಮೆಂಟ್ ಮಾಡಿದ್ದೇವೆ. ಅದಕ್ಕಾಗಿ ದೇವರವರಿಗೆ ಒಳ್ಳೆ ಆರೋಗ್ಯ ಕೊಡಲಿ, ನಿಮಗೆ ಎಲ್ರಿಗೂ ಉತ್ತಮ ಆರೋಗ್ಯ ಕೊಡಲಿ. ಇಲ್ಲಿ ನನಗೆ ಸಹಕಾರ ನೀಡಿದವರು ನಮ್ಮ ಪ್ರೀತಿಯ ನವಜೀವನ ಬಂಧುಗಳು, ನವಜೀವನ ಸದಸ್ಯರಿಂದ ನಾನು ಸ್ವಲ್ಪ ಧೈರ್ಯವಾಗಿದ್ದೆ. ಯಾಕಂತ ಹೇಳಿದರೆ ರಾತ್ರಿ ಇಡೀ ಪಾಪ ಕಾದಿದ್ದಾರೆ ಅವರು. ಅವರ ಸೇವೆ ಶ್ಲಾಘನೀಯ. ಅದರ ಜೊತೆಗೆ ನನಗೆ ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಂತಹ ನಮ್ಮ ಪ್ರೀತಿಯ ಅಮ್ಮ ಭಟ್ರು ಇವರಿಗೂ ನಾನು ಆಭಾರಿಯಾಗಿದ್ದೇನೆ. ನಮ್ಮ ಯೋಜನಾಧಿಕಾರಿಯವರಿಗೂ ಆಭಾರಿಯಾಗಿದ್ದೇನೆ. ನವಜೀವನದವರಿಗೆ, ಶೌರ್ಯ ತಂಡದವರಿಗೂ ಎಲ್ಲರಿಗೂ ಆಭಾರಿಯಾಗಿದ್ದೇನೆ. ನಾನು ಆರೋಗ್ಯ ಸಾಹಿತ್ಯವಾಗಿ ಹೇಳುವುದಿಷ್ಟೇ, ಒಬ್ಬ ರಾಜ ಇದ್ದಂತೆ ಅವನ ಅರಮನೆಗೆ ಬೇಕಾದಷ್ಟು ಸಕಲ ಸಂಪತ್ತುಗಳಿತ್ತಂತೆ, ಆದರೆ ಅವನು ಸಂತೋಷವಾಗಿರಲಿಲ್ಲ ಅಂತೆ. ಆಗ ಅವನು ಭಗವಂತನಲ್ಲಿ ಒಂದು ಮೊರೆ ಇದ್ದಾನೆ. ಆಗ ಆ ಭಗವಂತನಿಗೆ ಏನು ವರ ಬೇಕು ಅಂತ ಕೇಳಿದಾಗ ನನಗೊಂದು ಆನೆ ಬೇಕು ಅಂತ ಕೇಳ್ತಾನಂತೆ. ಆಗ ಭಗವಂತನಿನ ಅರಮನೆಗೆ ಬೇಕಾದಷ್ಟು ಆನೆಗಳಿವೆ, ಯಾಕೆ ನಿನಗೆ ಆನೆ ಅಂತ ಕೇಳಿದಾಗ
ಆರೋಗ್ಯವೇ ಅಂದರೆ ನೆಮ್ಮದಿ. ಆರೋಗ್ಯ ಮತ್ತು ನೆಮ್ಮದಿಯನ್ನು ಗರ್ವಿಸು ಭಗವಂತ ಅಂತ ಕೇಳ್ತಾನಂತೆ. ನನ್ನ ಪ್ರೀತಿಯ ಸೋದರರೇ, ಕುಡಿತದಿಂದಾಗಿ ಆರೋಗ್ಯ ಇರಲಿಕ್ಕೆ ಸಾಧ್ಯ ಇಲ್ಲ. ಆರೋಗ್ಯ ಇಲ್ಲದಿದ್ದರೆ ನೆಮ್ಮದಿ ಎಲ್ಲಿಂದ ಬಂತು ನನ್ನ ಸೋದರರೇ? ಆದ್ದರಿಂದ ಕುಡಿತವನ್ನು ಯಾವುದೇ ಕಾರಣಕ್ಕೂ ಮಾಡಬೇಡಿ, ದುಶ್ಚಟವನ್ನು ಬೇಡಿ. ಪ್ರೀತಿಯಿಂದ ನಿಮ್ಮ ಮನೆ ಮಕ್ಕಳ ಜೊತೆ ಚೆನ್ನಾಗಿರಿ. ನಾನು ಮೊನ್ನೆ ಹೇಳಿದ್ದೇನೆ, ನಿಮಗಾಗಿ ನೀವು ಕುಡಿತಬೇಡಿ, ನೀವು ಬದುಕಿದಾಗಾಗಿ ಕುಡಿತಬೇಡಿ, ಬೇರೆ ಯಾರಿಗಾಗಿ ಕುಡಿತಬೇಡದು ಬೇಡ ಅಂತ ಹೇಳಿದ್ದೇನೆ. ಅದರಿಂದಾಗಿ ಯಾವುದೇ ಕಾರಣಕ್ಕೆ ಇನ್ನು ಮುಂದೆ ಈ ತಪ್ಪು ಕೆಲಸ ಮಾಡಬೇಡಿ ಅಂತ ಹೇಳ್ತಾ, ಆ ದೇವರಿಗೆ ಸದಾ ಚೆನ್ನಾಗಿರಲಿ, ನೆಮ್ಮದಿಯಾಗಿರಿ ಅಂತ ಹೇಳ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು. ಧನ್ಯವಾದಗಳು. ಮಿತ್ರರ ಕೊನೆಯದಾಗಿ ನಮ್ಮ ಜನಜಾಗೃತಿ ವೇದಿಕೆಯ ಉಡುಪಿ ಪ್ರಾದೇಶಿಕ ವಿಭಾಗದ ಮಾನ್ಯ ಯೋಜನಾಧಿಕಾರಿಗಳಾದ ಶ್ರೀಯುತ ಗಣೇಶ್ ಆಚಾರ್ಯರು ಎಲ್ಲರೂ ತಮ್ಮ ಅಭಿಪ್ರಾಯವನ್ನು, ಅನುಭವ ಮತ್ತು ವಿದಾಯದ ಮಾತುಗಳನ್ನು ಹಂಚಿಕೊಂಡಿದ್ದಾರೆ. ಅಂದರೆ ಇವತ್ತು ಸಾವಿರ ಜನರಿಗೋಸ್ಕರ ಕಷ್ಟಪಟ್ಟಿದ್ದಾರೆ. ಅಕ್ಕಿ ಕೊಟ್ಟಿದ್ದಾರೆ, ಕಾಯಿ ಕೊಟ್ಟಿದ್ದಾರೆ, ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಮುಖ್ಯವಾಗಿ ನಾನು ಈ ಶಿಬಿರ ಬರಬೇಕಿದ್ರೆ ನವಜೀವನ ಸಮಿತಿ ಸದಸ್ಯರು ಕಾರಣ. ನಾವು 2 ವರ್ಷಕ್ಕೊಂದು ಸಾರಿ ಒಂದು ತಾಲೂಕಿಗೆ ಶಿಬಿರ ಕೊಡ್ತೇವೆ. ಲಾಸ್ಟ್ ನಾವು ಹೊನ್ನಾವರದಲ್ಲಿ ಶಿಬಿರ ಮಾಡಿದ್ದೇವೆ. ಆದರೆ ಈ ಸಾರಿ ಕೂಡ ನಾವು ಹೊನ್ನಾವರದಲ್ಲಿ ಶಿಬಿರ ಬೇಕು ಅಂತ ನವಜೀವನ ಸಮಿತಿಯ ಸದಸ್ಯರು ಧರ್ಮಸ್ಥಳಕ್ಕೆ ಬೇಡಿಕೆ ನೀಡಿದ ಕಾರಣ ಈ ಶಿಬಿರ ಬಂದಿದೆ. ಮಾಲಿನ್ಯಪುರವಾಗಿ ಶಿಬಿರ ಮಾಡಬೇಕು ಅಂತ ತಯಾರಿ ಮಾಡಿದಾಗ ಅಲ್ಲಿಯ ಶಾಲೆಯಲ್ಲಿ ಪೂರಕವಾದ ವ್ಯವಸ್ಥೆ ಕೂಡ ಇರಲಿಲ್ಲ. ಮತ್ತು ಅಲ್ಲಿ ಶಿಬಿರ ಮಾಡೋದು ತುಂಬ ಕಷ್ಟ, ವ್ಯವಸ್ಥೆ ಪೂರ್ತಿ ಹೊರಗಿಂದ ಮಾಡಬೇಕಾಗುತ್ತೆ ಅಂತ ಹೇಳಿದಾಗ ಕೆಂಚಗಾರನವರು ಅಲ್ಲಿ ಬಂದಿದ್ದರು. ಅವರು ನಮ್ಮಲ್ಲಿ 2 ಶಿಬಿರ ಆಗಿದೆ, ನೀವು ಜೂನ್ ಒಳಗೆ ಕ್ಯಾಂಪ್ ಮುಗಿಸುವುದಿದ್ರೆ ನಾವು ಇಲ್ಲೇ ಶಿಬಿರ ಮಾಡ್ತೇವೆ, ನಾವೆಲ್ಲ ಸಪೋರ್ಟ್ ಮಾಡ್ತೇವೆ ಅಂತ ಹೇಳಿದ ಕಾರಣ ಈ ಶಿಬಿರ ಕೆಂಚಗಾರಿಗೆ ಬಂದಿದೆ. ಹಾಗಾಗಿ ನಾನು ಪ್ರಪ್ರಥಮವಾಗಿ ನವಜೀವನ ಸದಸ್ಯರಿಗೆ ಮತ್ತು ಕೆಂಚಗಾರನ ಊರಿನವರಿಗೆ ಕೋಟಿ ನಮನಗಳನ್ನು ಸಲ್ಲಿಸ್ತೇನೆ. ಯಾಕಂತ ಹೇಳಿದ್ರೆ ಇವತ್ತು ನೀವೆಲ್ಲ ಪರಿವರ್ತನೆ ಆಗಲಿಕ್ಕೆ ಮುಖ್ಯ ಕಾರಣ ಈ ಊರಿನವರು. ಅವರು ಶಿಬಿರ ಬೇಡ ಅಂತ ಹೇಳ್ತಿದ್ರೆ ನಾನು ನವಜೀವನ ಸದಸ್ಯರಿಗೆ ಹೇಳಿದ್ದೆ, ನಮ್ಗೆ ಒಳ್ಳೆ ಸಭಾಭವನ ಯಾವಾಗ ಸಿಗುತ್ತೆ ಆವಾಗ ಮಾಡೋಣ, ಬೇಕಾದ್ರೆ ಲೇಟ್ ಆದರೂ ತೊಂದರೆ ಇಲ್ಲ ಅಂತ ಹೇಳಿದೆ. ಅದು ಕೆಂಚಗಾರನವರು ಮಾಡಲೇಬೇಕು, ನಾವು ಮಾಡ್ತೇವೆ ಅಂತ ಒಪ್ಪಿಕೊಂಡಿದ್ದಾರೆ. ಇವತ್ತು ಅಧ್ಯಕ್ಷರು ಗಣೇಶ್ ಸರ್ ಆಗಿರ್ಬೋದು, ವಿಘ್ನೇಶ್ ಸರ್ ಆಗಿರ್ಬೋದು, ಮತ್ತು ನರಸಿಂಹ ಕೋಶಾಧಿಕಾರಿ ಒಕ್ಕೂಟದ ಮಾರುತಿ ಇರ್ಬೋದು, ರಮೇಶ್ ನಮ್ಮ ಸೇವಾ ಪ್ರತಿನಿಧಿ, ಸುಜಾತ ನೇಮಿಚಾರಕರು, ಯೋಜನಾಧಿಕಾರಿಗಳು ಪ್ರಭಾಕರ್ ಅವರು, ಮತ್ತು ಎಲ್ಲ ನನ್ನ ನವಜೀವನ ಸಮಿತಿ ಸದಸ್ಯರು ಮಂಜುನಾಥ್, ಆನಂದ, ಸಂತೋಷ, ನಾಗೇಶ, ಹನುಮಂತ, ಮಹಾಬಲೇಶ್ವರ, ಚಂದ್ರು, ಪರಮೇಶ್ವರ, ಗಿರೀಶ, ಮಹಾಬಲೇಶ್ವರ, ವಿನಾಯಕ್, ಮಾರುತಿ, ರಮೇಶ್ ಇವರೆಲ್ಲ 7 ದಿವಸ ಆಯ್ತು. ಇವತ್ತಿಗೆ ನಾಳೆಗೆ 8 ದಿವಸ. 7 ದಿವಸನೂ ಇಲ್ಲೇ ರಾತ್ರಿ ಹಗಲು ಸೇವೆ ಕೊಟ್ಟಂತಹ ಸದಸ್ಯರು. ಹಾಗಾಗಿ ಸಿಸ್ಟರ್ ಹೇಳಿದಾಗೆ ಆ 4 ಜನರನ್ನು ನಾವು ಡಿಸ್ಚಾರ್ಜ್ ಮಾಡಿ ಆಸ್ಪತ್ರೆಗೆ ಕಳಿಸ್ಬೇಕಿತ್ತು. ಅವರನ್ನು ಆಸ್ಪತ್ರೆಯಲ್ಲಿ ಡಾಕ್ಟ್ರು ಸಿಸ್ಟರ್ ಯಾವ ರೀತಿ ನೋಡ್ತಾರೋ ಅದೇ ರೀತಿ ರಾತ್ರಿ ಹಗಲು ಕಾಲದಿದ್ದರು ನವಜೀವನ ಸಮಿತಿ ಸದಸ್ಯರು. ಹಾಗಾಗಿ ನೀವು ಪುನಃ ಕೊಡಿದ್ರೆ ಅದು ಖಂಡಿತ ನಿಮಗೆ ಶಾಪ ಆಗಿ ಆಗುತ್ತೆ. ಯಾಕಂತ ಹೇಳಿದ್ರೆ ಆಸ್ಪತ್ರೆಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ರೆ ನಿಮ್ಮ ಫ್ಯಾಮಿಲಿ 40,000 to 50,000 ರೂಪಾಯಿ ಖರ್ಚು ಮಾಡ್ತಾರೆ. ಅಂದರೆ ಬಿಲ್ ಮಾಡ್ತಾರೆ ಮತ್ತು ಚೆಕಪ್ ಮಾಡ್ತಾರೆ, ಎಲ್ಲ ಟ್ರೀಟ್ಮೆಂಟ್ ಕೊಡಬೇಕಿದ್ರೆ ನಿಮ್ಮನ್ನು 1 ತಿಂಗಳು ಆಸ್ಪತ್ರೆಯಲ್ಲಿ ಇಟ್ಕೊಳ್ತಾರೆ. ಶ್ರೀರಾಮಚಂದ್ರ ದೇವರ ಆಶೀರ್ವಾದದಿಂದ ನೀವು ಒಂದು 5 ದಿವಸದಲ್ಲಿ ಕಷ್ಟ ಆದರೂ ಕೂಡ ಕ್ರೇವಿಂಗ್ ಬಂದಾಗ, ಭ್ರಮೆ ಬಂದಾಗ ಆಗುತ್ತೆ. ಮತ್ತು ಸೆಕೆ ಜಾಸ್ತಿ ಇದ್ದಾಗ ಕುಡಿತ ಸಡನ್ ಬಿಟ್ಟಾಗ ಇಂಥ ಪರಿಸ್ಥಿತಿಗಳು ಬರ್ತದೆ, ಅದು ಸಾಮಾನ್ಯ. ಇಲ್ಲಿ ಹೆಚ್ಚು ಬಂದಿದೆ, ಜನಸಂಖ್ಯೆ ಕಮ್ಮಿ ಇದ್ದ ಕಾರಣ ನಾವು 70-80 ಜನ ಇದ್ರೆ ಏನು ಮಾಡ್ತೇವೆ ಅಂತವ್ರನ್ನ ಮಾರನೇ ದಿವಸನೇ ಡಿಸ್ಚಾರ್ಜ್ ಮಾಡಿ ಕಳಿಸ್ತೇವೆ. ಹಾಗಾಗಿ ಈ ಪರಿಸ್ಥಿತಿ ಇಲ್ಲಿ ಬಂದಿದೆ ಅಷ್ಟೇ, ಬಿಟ್ಟರೆ ಬೇರೆ ಯಾವ ತೊಂದರೆ ಇಲ್ಲ. ಆದರೆ ನಮ್ಮ ನವಜೀವನ ಸಮಿತಿಯವರು ರಾತ್ರಿ ಹಗಲು ಯಾರು ಒಕ್ಕೂಟದಲ್ಲಿ ಊರಿನವರು ಕಾದಿದ್ದೀರೋ ನಿಮ್ಮ ಮಕ್ಕಳಿಗೆ ಇದೊಂದು ಪುಣ್ಯ. ಯಾವತ್ತೂ ಕೂಡ ನೆನಪಿಟ್ಕೊಳ್ಳಿ, ನಿಮ್ಗೆ ಎಷ್ಟೋ ದೊಡ್ಡ ಕಷ್ಟ ಬಂದರೂ ಕೂಡ ಅದನ್ನು ಮಂಜುನಾಥ ಸ್ವಾಮಿ ಇವತ್ತಿನ ಈ 8 ದಿವಸದ ಸೇವೆಯ ನಿಮಿತ್ತ ಅದಕ್ಕೆ ಆಶೀರ್ವಾದ ಮಾಡೇ ಮಾಡ್ತಾರೆ. ಇವರು ನನ್ನ ಅನುಭವದ ಮಾತು ಅಂತ ಹೇಳಿ ಇಚ್ಛೆ ಪಡ್ತಾ ಇದ್ದಾರೆ. ಉಳಿದಂಥ ಎಲ್ಲರಿಗೂ ನನ್ನ ಚಿಕಿತ್ಸಾ ತಂಡ, ವಿದ್ಯಾಧರ್ ಬಂದರು ಮತ್ತು ನಂದಕುಮಾರ್ ಬಂದರು, ನಮ್ಮ ಫಿಲೋಮಿನಾ ಸಿಸ್ಟರ್ ಇದ್ದರು, ನಮ್ಮ ಉದಯ್ ಇದ್ದರು, ನಾವೆಲ್ಲ ಇಲ್ಲಿ ನಿಮ್ಮ ಸೇವೆ ಕೊಟ್ಟಿದ್ದೇವೆ. ನಮಗೆ ಉಳ್ಕೊಳ್ಳಿಕ್ಕೆ ಒಂದು ವ್ಯವಸ್ಥೆ ನಮ್ಮ ವಸಂತ ಭಟ್ ಅವರು ಮನೆಯವರು, ನಮ್ಗೆ ಅಡಿಗೆ ಭಟ್ರು, ನಮ್ಮ ರಾಜಪ್ಪನ ಮತ್ತು ಪ್ರಶಾಂತರು, ನಮಗೆಲ್ಲ ಒಂದು ವ್ಯವಸ್ಥಿತವಾಗಿ ಒಂದು ಮನೆಯವರ ಹಾಗೆ ನನಗೆ ಕಷ್ಟನೇ ಆಗಲಿಲ್ಲ, ಮನೆಯವರ ಥರ ನೋಡ್ಕೊಂಡಿದ್ದಾರೆ. ಆ ವಸಂತ ಭಟ್ರು ದಂಪತಿಗಳಿಗೆ ನಾನು ಕೋಟಿ ನಮನಗಳನ್ನು ಸಲ್ಲಿಸ್ತಾನೆ. ಇಲ್ಲಿಯ ಪದಾಧಿಕಾರಿಗಳಿಗೆ, ಊರಿನವರಿಗೆ, ಕಾರ್ಯಕರ್ತರಿಗೆ ಎಲ್ಲರಿಗೂ ನಾನು ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಾನು ಈ ಕ್ಯಾಂಪ್ ನಾನು ಬೇರೆ ಕ್ಯಾಂಪ್ 40 ತಾಲೂಕು ಜವಾಬ್ದಾರಿ ಇದೆ, 6 ಜಿಲ್ಲೆ ಜವಾಬ್ದಾರಿ ಇದೆ.
ಈಗ ನಾಡಿದ್ದು ಸೊರಬದಲ್ಲಿ ಕ್ಯಾಂಪ್ ಆಗ್ತದೆ. ಆ ಊರಿಗೆ ನಾನು ಒಂದು ಮೀಟಿಂಗ್ ಮಾತ್ರ ಹೋಗಿದ್ದೇನೆ. ಆದರೆ ಇಲ್ಲಿ ನಾನು 4 ಸಾರಿ ಬಂದಿದ್ದೇನೆ ಈ ಮೀಟಿಂಗ್ ಕ್ಯಾಂಪ್ ತಯಾರಿಗೋಸ್ಕರ. ಇಲ್ಲೂ ನಿನ್ನೆನೇ ಬಂದಿದ್ದೇನೆ ನಾನು ಭಾನುವಾರ. ನಾನು ಮಕ್ಕಳ ಜೊತೆ ಮನೆಯಲ್ಲಿ ಆರಾಮ ಇರ್ಬೋದಿತ್ತು, ಆದರೂ ಪ್ರಭಾಕರ್ ಸರ್ ನೀವು ಬರಬೇಕು ಅಂತ ಕರೆದು 2 ಕಾರ್ಯಕ್ರಮ ಇತ್ತು, ಅದನ್ನು ಮುಗಿಸಿ ಬಂದಿದ್ದೇನೆ. ನನಗೂ ಕೂಡ ಇದ್ದಂಥ ಶಿಬಿರಾರ್ಥಿಗಳನ್ನು ಪರಿಪೂರ್ಣವಾಗಿ ಪರಿವರ್ತನೆ ಮಾಡಬೇಕು ಎನ್ನುವಂಥ ದೃಷ್ಟಿಯಿಂದ ನಾನು ಕೂಡ ಬಂದಿದ್ದೇನೆ. ಬರಲಿಕ್ಕೆ ಸಂಬಳ ಕೊಟ್ಟರೆ ಬೇರೆ ಸಂಸ್ಥೆಯಲ್ಲಿ ಕೂಡ ಕೆಲಸ ಸಿಗುತ್ತೆ. ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 5:30 ಗಂಟೆ. ನೀವು ಸರ್ಕಾರಿ ಇಲಾಖೆಗೆ ಹೋಗಿ ಅವರು 5:30 ಗಂಟೆ ಮೇಲೆ ನೀವು ಯಾವ ಕೆಲಸ ಮಾಡಿಕೊಡೋದಿಲ್ಲ. ಬೆಳಿಗ್ಗೆ 10 ಗಂಟೆಗೆ ಬಂದು ಯಾವ ಕೆಲಸನೂ ಮಾಡಿಕೊಡೋದಿಲ್ಲ. ಮಧ್ಯಾಹ್ನ ಊಟದ ಟೈಮ್ಗೆ ಹೋದರೆ ಬರಬೇಡಿ 2:30 ಗಂಟೆ ಮೇಲೆ ಬನ್ನಿ ಅಂತ ಹೇಳ್ತಾರೆ. ಆ ರೀತಿ ಯಾವುದೇ ಒಂದು ಸಾಮಾಜಿಕ ಕಳಕಳಿ ಇಲ್ಲದೆ ಈ ರೀತಿಯ ಸಂಸ್ಥೆಗಳು ಬೇಕಾದಷ್ಟಿದೆ. ಆದರೆ ನಾವು ಎಲ್ಲವನ್ನು ಬಿಟ್ಟು, ಟೈಮನ್ನು ಬಿಟ್ಟು ಓವರ್ ಡ್ಯೂಟಿ ಮಾಡಿ ನಿದ್ದೆ ಕೆಟ್ಟು ಯಾಕೆ ಈ ಕೆಲಸ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ನಮಗೆ ಇವತ್ತು ಧರ್ಮಸ್ಥಳದ ಪೂಜ್ಯರ ಕೈ ಕೆಳಗೆ ಕೆಲಸ ಮಾಡಲಿಕ್ಕೆ, ಅದು ಇಂಥವರ ಸೇವೆಯನ್ನು ಮಾಡಲಿಕ್ಕೆ ಸಿಕ್ಕಿದೊಂದು ಬಹಳ ಪುಣ್ಯದ ಕೆಲಸ. ನನ್ನ ಅಮ್ಮ ಯಾವತ್ತೂ ಹೇಳ್ತಾರೆ, ನಾನು ಸ್ಟಾರ್ಟಿಂಗು ಸೇರಿ ಒಂದು 2 ವರ್ಷದಲ್ಲಿ ನನಗೂ ತುಂಬ ಕಷ್ಟ ಆಯಿತು. ಹುಡುಗರು ನಮಗೆ ಹೊಡೆಯೋದು ಬಡಿಯೋದು, ನಮ್ಮನ್ನು ತಳ್ಳೋದು, ಕೆಟ್ಟದಾಗಿ ಮಾತಾಡೋದು. ಮೊನ್ನೆ ರವಿಚಂದ್ರ ಸಿಕ್ಕಾಪಟ್ಟೆ ಹೊರಗೆ ಮಾತಾಡಿದ್ರು ನನ್ನ ಜೊತೆ. ನನಗೆ ಒಂದ್ಸರಿ ಹೆದರಿಕೆ ಆಯಿತು, ದೊಡ್ಡ ಜೀವ ನನಗೊಂದು ಕೊಟ್ಟರೆ ನಾನು ಅಡ್ರೆಸ್ ಇಲ್ಲ, ನಾನು ಜೋರು ಮಾಡಿದೆ, ನಿನ್ನಂತ 1000 ಜನ ನಾನು ನೋಡಿದ್ದೇನೆ, ನೋಡ್ಕೊಳ್ತೇನೆ ಅಂತ ಹೇಳಿದೆ. ಅವರಿಗೆ ಒಂದು ಸೈಲೆಂಟ್ ಆದ. ಈಗ ನೋಡಿದರೆ ಅವರಿಗೆ ಅದು ಗೊತ್ತಿಲ್ಲ. ಈ 4-5 ಜನ ಟ್ರೈನಿಂಗ್ ಅಲ್ಲಿ ಭ್ರಮೆಯಲ್ಲಿ ವಿಚಿತ್ರವಾಗಿ ವರ್ತನೆ ಮಾಡ್ತಾ ಇದ್ರು. ಇಲ್ಲೆಲ್ಲ ಶೆಟ್ಟರ್ ಇದ್ದ ಕಾರಣ ಉಳಿದಿದ್ರು, ಇಲ್ಲ ಬಾಗಿಲಾಗೆ ಗುಡಿ ಮಾಡಿ ಹೋಗ್ತಾ ಇದ್ರು. ಅಂತ ಪರಿಸ್ಥಿತಿಯಲ್ಲಿ ಇದ್ದಂಥ ವ್ಯಕ್ತಿಗಳು ಇವಿಷ್ಟು ಚೇಂಜ್ ಆಗಬೇಕಿದೆ. ಮಂಜುನಾಥ ಸ್ವಾಮಿಯ ಆಶೀರ್ವಾದ, ಸೀತಾರಾಮ ಚಂದ್ರದೇವ ಆಶೀರ್ವಾದ ಮತ್ತು ಇಲ್ಲೆಲ್ಲ ದೈವದೇವರುಗಳ ಆಶೀರ್ವಾದ, ಊರಿನವರ ಆ ಒಳ್ಳೆಯ ಮನಸ್ಸಿನಿಂದ ನೀವು ಪರಿವರ್ತನೆ ಆಗಿದ್ದೀರಿ. ನಾನು ಬಿಟ್ಟು ಹೋಗಬೇಕು ಅಂತ ನಾನು ಸ್ಟಾರ್ಟಿಂಗಲ್ಲಿ ಯೋಚನೆ ಮಾಡಿದ್ದೆ. ಒಂದ್ಸಾರಿ ನಮ್ಮ ಸರ್ಗೆ ಬೇಕು ಸರ್ಗೆ ರಿಸೈನ್ ಲೆಟರ್ ಬರ್ತಿದ್ದೆ, ಬೇಡಪ್ಪ ಇವರು ನಮ್ಗೆ ಹೊಡೆಯೋದು ನಾಳೆ ಹೆಚ್ಚು ಕಮ್ಮಿ, ಇನ್ನೊಬ್ಬ ಕುತ್ತಿಗೆ ಕೈ ಹಾಕಿ ಸಾಯಿಸ್ಲಿಕ್ಕೆ ಹೊರಟಿದ್ದ ಬೆಳ್ತಂಗಡಿಯಲ್ಲಿ. ಆವಾಗ ನಾನು ಬೇಡ ಅಂತ ಹೇಳಿದ್ದೆ. ಆಗ ನನ್ನ ಅಮ್ಮ ಒಂದು ಮಾತು ಹೇಳಿದ್ರು, ಮಗ ಇದೊಂದು ಪುಣ್ಯದ ಕೆಲಸ, ಎಷ್ಟು ಕಷ್ಟ ಆದರೂ ಕೂಡ ಈ ಕೆಲಸ ಬಿಡಬೇಡ. ಯಾಕಂತ ಹೇಳಿದ್ರೆ ಒಬ್ಬ ವ್ಯಕ್ತಿಯ ಕುಡಿತವನ್ನು ಬಿಡಿಸಿದರೆ ಆ ಮನೆ ಎಲ್ಲರೂ ಕೂಡ ಚೆನ್ನಾಗಿರ್ತಾರೆ. ನನ್ನ ಅಮ್ಮ ಈ ರೀತಿ ಹೇಳಬೇಕಿರೋದು ದೊಡ್ಡ ಕಾರಣ ಇದೆ. ಆ ಒಂದು ಉದ್ದೇಶದಿಂದ ನಾನು ಇವತ್ತಿಗೂ ಕೆಲಸ ಬಿಡಲಿಲ್ಲ, ಬಿಡಲಿಕ್ಕೂ ಮನಸ್ಸು ಇಲ್ಲ. ಎಷ್ಟು ಕಷ್ಟ ಆದರೂ ರಜೆ ಮಾಡದಿದ್ರು ಕೂಡ, ಫ್ಯಾಮಿಲಿಗೆ ಟೈಮ್ ಕೊಡದಿದ್ರು ಕೂಡ ನಿಮ್ಮಂಥವರ ಸೇವೆ ಮಾಡಬೇಕಿದ್ದು ಪುಣ್ಯ. ಯಾಕಂತ ಹೇಳಿದ್ರೆ ಈ ಸೇವೆ ಕೊಟ್ಟೇ ಸತ್ರು ನನಗೆ ತುಂಬ ತೃಪ್ತಿ ಸಿಗುತ್ತೆ. ಅಷ್ಟು ಒಳ್ಳೆಯ ಒಂದು ಪುಣ್ಯದ ಕೆಲಸ ಈ ಕುಡಿತ ಬಿಡಿಸುವಂಥ ಕಾರ್ಯಕ್ರಮ. ನಾನು ಚಿಕ್ಕದಿರಲಿಕ್ಕೆ ನನಗೊಬ್ಬಳು ಅಕ್ಕ, ನನಗೆ 2 ಅಣ್ಣಂದಿರು, ಒಬ್ಬ ತಮ್ಮ. ನನ್ನ ತಂದೆ ವಿದೇಶದಲ್ಲಿ ಇದ್ದರು. ನನಗೇನು ಕಮ್ಮಿ ಇರಲಿಲ್ಲ. ನಾನು ಒಂದು ಒಳ್ಳೆಯ ಕುಟುಂಬ, ಒಂದು ಒಳ್ಳೆಯ ಸಂಸ್ಕಾರ ಇದ್ದಂಥ ಕುಟುಂಬ, ಊರಿಗೆ ಬೇಕಾದಂಥ ಕುಟುಂಬ. ನನ್ನ ತಂದೆ ವಿದೇಶಕ್ಕೆ ಹೋಗಿ ಅಲ್ಲಿ ಸ್ವಲ್ಪ ಮದ್ಯಪಾನವನ್ನು ಕುಡಿಲಿಕ್ಕೆ ಶುರು ಮಾಡಿದ್ದು. ಊರಿಗೆ 2 ವರ್ಷಕ್ಕೊಂದ್ಸಾರಿ ಊರಿಗೆ ಬರ್ತಾ ಇದ್ರು. ನನ್ನ ಚಿಕ್ಕ ವಯಸ್ಸು, ಕುಡಿತ ಅಂದರೆ ಏನು ಗೊತ್ತಿಲ್ಲ, ಬೀಡಿ ಸಿಗರೇಟು ಅಂದರೆ ಏನು ಗೊತ್ತಿರಲಿಲ್ಲ. ಅದು ಯಾವಾಗ ಬರ್ತಾ ಇತ್ತು ಅಂತ ಹೇಳಿದ್ರೆ, ನಮ್ಮೂರಲ್ಲಿ ಹಬ್ಬ, ದೀಪಾವಳಿ ಹಬ್ಬವನ್ನು ಬಹಳ ಸಂಭ್ರಮದಿಂದ ಆಚರಣೆ ಮಾಡ್ತಾರೆ. ದೀಪಾವಳಿಯ ಪಾಡ್ಯ ದಿವಸ ಗೋಪೂಜೆ ಮಾಡ್ತೇವೆ. ಗೋವುಗಳಿಗೆ ಬೆಳಕನ್ನು ತೋರಿಸೋದು ಮತ್ತು ಆಯುಧ ಪೂಜೆಯನ್ನು ಮಾಡೋದು ಇತ್ಯಾದಿಯನ್ನು ನಮ್ಮಲ್ಲಿ ಮಾಡ್ತಾ ಇದ್ರು. ಪ್ರತಿ 2 ವರ್ಷಕ್ಕೊಂದ್ಸಾರಿ ನನ್ನ ತಂದೆ ಊರಿಗೆ ಬರ್ತಾ ಇದ್ರು ಮತ್ತು ಒಂದು 2-3 ತಿಂಗಳು ಇರ್ತಾ ಇದ್ರು, ಮತ್ತೆ ರಿಟರ್ನ್ ಹೋಗ್ತಾ ಇದ್ರು. ನನ್ನ ತಾಯಿಗೆ ಗಂಡನ ಪ್ರೀತಿ ಸಿಗೋದು 2 ವರ್ಷಕ್ಕೊಂದ್ಸಾರಿ, ನಮಗೆಲ್ಲ ತಂದೆಯ ಪ್ರೀತಿ ಸಿಗೋದು 2 ವರ್ಷಕ್ಕೊಂದ್ಸಾರಿ. ಅವರು ಬಂದಾಗ ಭಾರಿ ಖುಷಿ, ಅಪ್ಪ ಇದ್ದಾರೆ, ನಮ್ಮ ಸಂಬಂಧಿಕರು ಎಲ್ಲರೂ ಬರ್ತಾ ಇದ್ರು, ಅಕ್ಕ ಬಾವ ಎಲ್ಲರೂ ಬರ್ತಾ ಇದ್ರು. ಬರುವಾಗ ಒಳ್ಳೆ ಸ್ಕಾಚ್ ಎಲ್ಲ ತಗೊಂಡು ಬರ್ತಾ ಇದ್ರು, ಕುಡಿಯುವವರಿಗೆ ಸಪೋರ್ಟ್ ಮಾಡ್ತಾ ಇದ್ರು, ಕೊಡ್ತಾ ಇದ್ರು. ನನ್ನ ಅಪ್ಪ ಬಂದ ತಕ್ಷಣ ಎಲ್ಲರೂ ಬರ್ತಾ ಇದ್ರು, ದುಡ್ಡಿನ ಸಹಕಾರ ಬೇಕಾದ್ರೆ ಕೊಡ್ತಾ ಇದ್ರು, ಎಲ್ಲ ಮಾಡ್ತಾ ಇದ್ರು. ಅಷ್ಟೊತ್ತಿಗೆ ನನ್ನ ಅಮ್ಮ ಅಕ್ಕ ಬಾವೆಲ್ಲ ನನ್ನ ಅಪ್ಪನಿಗೆ ಹೇಳ್ತಾ ಇದ್ರು, ಕುಡಿಬಾರ್ದು, ಕೆಟ್ಟದ್ದು ಅಂತ. ಆಗ ನನ್ನ ತಂದೆ ಹೇಳ್ತಾ ಇದ್ರು, ನಾನೆಷ್ಟು ಕುಡಿದ್ರು ನಿಮ್ಗೇನು ಕಮ್ಮಿ ಮಾಡೋದಿಲ್ಲ, ಅದ್ರಲ್ಲಿ ಫ್ಯಾಷನ್ ಆಗಿದೆ, ಹಾಗಾಗಿ ನಾನು ಕುಡಿತೇನೆ ಅಂತ ಹೇಳ್ತಾ ಇದ್ರು. ನನಗೆಲ್ಲ ಗೊತ್ತಿಲ್ಲ ಕುಡಿತ ಅಂದ್ರೆ ಏನು ಅಂತ. ಇದೇ ರೀತಿ ವರ್ಷ ಹೋಗ್ತಾ ನನ್ನ ತಂದೆಯ ಕುಡಿತ ಜಾಸ್ತಿ ಆಗ್ತಾ ಹೋಯಿತು. ನಾನು ಹೈಸ್ಕೂಲಲ್ಲಿ ಓದ್ತಾ ಇರಬೇಕಿದ್ರೆ ನನಗೆ 14 ವರ್ಷ ವಯಸ್ಸು. ಆವಾಗ ನನ್ನ ತಂದೆ ದೀಪಾವಳಿ ಟೈಮಲ್ಲಿ ಊರಿಗೆ ಬಂದಿದ್ರು. ಊರಿಗೆ ಬಂದಿದ್ದಾಗ ಖುಷಿ ನನಗೆ, ಎಲ್ಲರೂ ಬರ್ತಾ ಇದ್ರು ನಮ್ಮ ಮನೆಗೆ, ಸಂಭ್ರಮ. ದೀಪಾವಳಿಯ ಪಾಡ್ಯ ದಿವಸ ರಾತ್ರಿ ಆಯುಧ ಪೂಜೆ, ಗೋಪೂಜೆ ಮಾಡಬೇಕಿತ್ತು. ನನ್ನ ಅಕ್ಕ ಬಾವ ಸಂಬಂಧಿಕರು ಎಲ್ಲ ಬಂದಿದ್ರು. ನಾವೆಲ್ಲ ರಾತ್ರಿ 7-8 ಗಂಟೆಗೆಲ್ಲ ಸ್ನಾನ ಮುಗಿಸಿ ಪಂಚಕಜ್ಜಾಯ ಪ್ರಸಾದ ಪೂಜೆಗೆ ಬೇಕಾದ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ರು. ನನ್ನ ತಂದೆ ಹಬ್ಬ ಎನ್ನುವ ದೃಷ್ಟಿಯಿಂದ ವಿಪರೀತವಾಗಿ ಕುಡಿದಿದ್ರು, ಸ್ನಾನ ಮಾಡಿದ್ರು. ನಾನು ಹೇಳಿದೆ, ಅಪ್ಪ ಬಚ್ಚಲ ಮನೆಯಲ್ಲಿ ಬಿಸಿಲಿದೆ, ಸ್ನಾನ ಮಾಡಿಕೊಂಡು ಬನ್ನಿ ಬೇಗ, ಎಲ್ಲರ ಮನೆಯಲ್ಲಿ ಪೂಜೆ ಮುಗಿತಾ ಬಂದು ಹೇಳಿದಾಗ ನನ್ನ ಅಪ್ಪ ಒಂದು ಮಾತು ಹೇಳಿದ್ರು, ನಾನಿವತ್ತು ಪೂಜೆ ಮಾಡಬೇಕಿದ್ರೆ ಬಿಸಿಲು ಸ್ನಾನ ಮಾಡೋದಿಲ್ಲ, ತಣ್ಣೀರೇ ಸ್ನಾನ ಮಾಡೋದಂತ ಹೇಳಿ ನಮ್ಮ ತೋಟದ ಮಧ್ಯೆ ಇದ್ದಂಥ ಕೆರೆ ಹತ್ರ ಸ್ನಾನ ಮಾಡಲಿಕ್ಕೆ ಹೋದ್ರು. ಸ್ನಾನ ಮಾಡಿ ಎಲ್ಲ ಮುಗಿಯಿತು. ಒಂದು ಕೊಡ ನೀರು ತುಂಬಿಸಿಕೊಂಡು ಆ ಸ್ನಾನ ಮುಗಿಸಿ ಬರ್ತಾ ಇರಬೇಕಿದೆ, ಕುಡಿದ ನಿಶೆ ಜಾಸ್ತಿ ಆಗಿ ಕಾಲ ಜಾರಿ ನನ್ನ ತಂದೆ ಕೆರೆಗೆ ಬಿದ್ದುಬಿಟ್ರು.
ಶಬ್ದ ಕೇಳಿ ನಾವೆಲ್ಲ ಅಲ್ಲಿ ಹೋಗಿ ನೋಡಿದಾಗ ಜೋರು ಕೂಗಾಡಿದೆವು. ನಮ್ಮ ತಂದೆ ಕೆರೆಗೆ ಬಿದ್ದಿದ್ರು, ಯಾರಿಗೂ ನಮ್ಮ ಕೂಗು ಕೇಳಿಸ್ಲಿಲ್ಲ. ಯಾಕಂತ ಹೇಳಿದ್ರೆ ಎಲ್ಲ ಮನೆಯಲ್ಲೂ ಕೂಡ ಪಟಾಕಿ ಶಬ್ದ ಕೇಳ್ತಾ ಇತ್ತು. ನಾವು ಊರಲ್ಲೆಲ್ಲ ಒಂದು ಮನೆಯಿಂದ ಇನ್ನೊಂದು ಮನೆ ತುಂಬ ತುಂಬ ದೂರ, ಹತ್ರ ಮನೆಯಲ್ಲೂ ಕೂಡ ಇಲ್ಲ. ಅಕ್ಕಪಕ್ಕದ ಮನೆಗೆ ಹೋಗಿ ನನ್ನ ತಂದೆಗೆ ತೊಂದರೆ ಆಯಿತು ಅಂತ ನಾವು ಹೋಗಿ ಹೇಳಿದಾಗ ಅವರೆಲ್ಲ ಬಂದು ನಮ್ಮ ತಂದೆಯನ್ನ ಮೇಲೆ ಎತ್ತಿದ್ರು. ನೋಡಿದಾಗ ನನ್ನ ತಂದೆ ಪ್ರಾಣ ಹೋಗಿತ್ತು. ಚಿಕ್ಕ ವಯಸ್ಸಲ್ಲಿ ನಮ್ಮ ತಂದೆಯನ್ನ ಕಳ್ಕೊಂಡೆವು. ಅವತ್ತು ರಾತ್ರಿ ನನ್ನಮ್ಮ ನನ್ನನ್ನು ಮತ್ತು ನನ್ನ ತಮ್ಮನನ್ನ ಗಟ್ಟಿಯಾಗಿ ಅಪ್ಪಿಕೊಂಡು ಆ ಕೆರೆ ಅಳ್ತಾ ಇದ್ರು. ಒಂದು ವೇಳೆ ನನ್ನ ತಾಯಿ ಟೆನ್ಷನ್ ಮಾಡಿಕೊಂಡು ತಂದೆ ತೀರಿ ಹೋದ್ರು ಅಂತ ಹೇಳಿ, ಗಂಡ ತೀರಿಕೊಂಡ್ರು ಅಂತ ಹೇಳಿ ನನ್ನ ಜೊತೆ ಅದೇ ಕೆರೆಗೆ ಹಾಕ್ತಾ ಇದ್ದಾರೆ, ಇವತ್ತು ನಾನು 21 ವರ್ಷದಿಂದ ನಿಮ್ಮಂಥವ್ರು ಸೇವೆ ಮಾಡಿಕ್ಕೆ ಆಗ್ತಾ ಇರಲಿಲ್ಲ. ನನ್ನ ತಂದೆ ತೀರಿ ಹೋಗಿ ತುಂಬ ವರ್ಷ ಆಯಿತು. ಆ ನೋವಿಗಿಂತಲೂ ದೊಡ್ಡ ನೋವು ಯಾವುದು ಅಂತ ಹೇಳಿದ್ರೆ, ಸ್ವಲ್ಪ ದಿವಸ ಬಿಟ್ಟಾಗ ಅಕ್ಕಪಕ್ಕದ ಮನೆಯವರು ನನ್ನ ತಾಯಿ ಎದುರು ಸಿಕ್ಕಿದ್ರೆ, ಅವ್ರು ಎದುರು ಎಲ್ಲೋ ದೇವಸ್ಥಾನಕ್ಕೆ ಕೊಟ್ಟಾಗ ಸಿಕ್ಕಿದ್ರೆ, ಗಂಡ ಸತ್ತ ಮುಂದೆ ಹೆಂಗಸು ಅನಿಷ್ಟ ಅಂತ ಹೇಳ್ತಾ ಇದ್ರು. ಈ ಪರಿಸ್ಥಿತಿ ಯಾವ ಹೆಣ್ಮಕ್ಳಿಗೂ ಬರಬಾರದು. ನನ್ನ ತಾಯಿ ಏನು ತಪ್ಪು ಮಾಡಲಿಲ್ಲ, ಆದರೆ ಅಂತ ಕೆಟ್ಟ ಮಾತುಗಳನ್ನ ಓಪನಾಗಿ ಎಷ್ಟೋ ಜನರು ಹೇಳಿದ್ದಾರೆ. ನನ್ನ ಕಿವಿಯಲ್ಲಿ ನಾನು ಕೇಳಿದ್ದೇನೆ. ಅಷ್ಟೊತ್ತಿಗೆ ನನ್ನ ಅಮ್ಮ ಒಳಗೊಂದು ಅಳ್ತಾ ಇತ್ತು. ಯಾಕೆ ಹೇಳ್ತೀರಮ್ಮ ಅಂತ ಕೇಳಿದಾಗ ಇಲ್ವಲ್ಲ ಅಂತ ಗೊತ್ತಾಯ್ತು. ನಮ್ಮನೆಲ್ಲ ತುಂಬ ಶಾಸ್ತ್ರ ಇದೆ. ನನ್ನ ತಮ್ಮನ ಮದುವೆ ಆದಾಗ ನನ್ನ ಅಮ್ಮ ಕೆಳಗೆ ಕೂತಿದ್ರು. ಪುರೋಹಿತರೆಲ್ಲ ನಾನು ನನ್ನ ಅಮ್ಮನನ್ನ ಮೇಲ್ ಕರೆದಾಗ ಪುರೋಹಿತರೆಲ್ಲ ಅವ್ರು ಬರೋದು ಬೇಡ ಅಲ್ಲಿ ಅಂತ ಹೇಳಿದ್ರು. ವಿಧವತನ ಶಾಪ ಅಂತ ಹೇಳ್ತಾರೆ. ಗಂಡ ಹೇಳಿದ್ರೆ ಎಷ್ಟು ಕಷ್ಟ ಇದೆ, ಎಷ್ಟು ನೋವಿದೆ ಎಂಬುದು ಅದು ಗಂಡನನ್ನು ಕಳ್ಕೊಂಡ ಹೆಂಡತಿಗೆ ಮಾತ್ರ ಗೊತ್ತು. ನಾನು ನನ್ನ ಅಮ್ಮನನ್ನು ನೋಡಿ ತಿಳ್ಕೊಂಡಿದ್ದೇನೆ. ಪ್ರಭಾಕರ್ ಫೋನ್ ಮಾಡಿ 4 ಜನ ಡಿಸ್ಚಾರ್ಜ್ ಮಾಡೋದು ಬೇಡ ಸರ್, ಅವರು ಇರಲಿ ಅಂತ ಹೇಳಿದ್ರು. ಆ ಕಳಿಸಿದ್ರೆ ಯಾಕಂತ ಹೇಳಿದ್ರೆ, ನನ್ನ ಅಪ್ಪನ ಪರಿಸ್ಥಿತಿ ಬರಬಾರ್ದು, ಆ ಹೆಣ್ಮಗಳು ವಿಧವೆ ಆಗಬಾರ್ದು, ನನ್ನ ತಾಯಿ ಪರಿಸ್ಥಿತಿ ಬರಬಾರ್ದು ಎನ್ನುವ ದೃಷ್ಟಿಯಿಂದ ಕಷ್ಟ ಆದರೂ ನಮ್ಮೆಲ್ಲ ನವಜನ ಸಮಿತಿ ಸದಸ್ಯರು ನಿದ್ದೆ ಕೆಟ್ಟು ಕಾದಿದ್ದಾರೆ. ಅಪ್ಪ ಇಲ್ಲದ ಮಕ್ಕಳಿಗೆ ಮಾತ್ರ ಗೊತ್ತು ಅಪ್ಪನ ಬೇರೆ, ತಾಯಿ ಇಲ್ಲದ ಮಕ್ಕಳಿಗೆ ಮಾತ್ರ ಗೊತ್ತು ತಾಯಿ ಬೇರೆ. ನಿನಗೂ ಮುದ್ದು ಮುದ್ದಾದಂಥ ಮಕ್ಕಳಿದ್ದಾರೆ, ನಿನಗೂ ಮುದ್ದು ಮುದ್ದಾದಂಥ ಮಡದಿ ಇದ್ದಾರೆ. ನಾಳೆ ದಿವಸ ನೀವು ಸತ್ತರೆ ಆ ಮಗು ಅಪ್ಪ ಅಂತ ಯಾರನ್ನ ಕರಿಬೇಕು? ನಾನು ನನ್ನ 14 ವರ್ಷದಿಂದ ಇಷ್ಟು ತನಕ ಅಮ್ಮ ಅಂತ ತುಂಬಾ ಜನರನ್ನ ಕರೆದಿದ್ದೇನೆ, ಅಪ್ಪ ಅಂತ ಯಾರನ್ನು ಕರೀಲಿಲ್ಲ, ಕರೀಲಿಕ್ಕೆ ಆಗುತ್ತಿಲ್ಲ. ಹಾಗಂತ ನನ್ನ ಅಮ್ಮ ಇನ್ನೊಂದು ಮದುವೆ ಆಗಲಿಲ್ಲ, ನಮ್ಮನ್ನು ಕಷ್ಟಪಟ್ಟು ಸಾಕಿ ಬೆಳೆಸಿದ. ಹೆಣ್ಮಕ್ಳ ಕಣ್ಣೀರು ಯಾವತ್ತೂ ಶಾಪ ಆಗುತ್ತೆ. ನಿಮ್ಮ ಹೆಂಡತಿಯ ಕಣ್ಣೀರನ್ನ ಒರೆಸುವ ಕೆಲಸ ಮಾಡಿ ಯಾವತ್ತೂ ಕುಡಿಬೇಡಿ. ನಾಳೆ ನಾವು ಸತ್ತರೆ ಗಂಡ ಅಂತವ್ರು ಯಾರನ್ನು ತೋರಿಸ್ಬೇಕು, ಯಾರ ಧೈರ್ಯ ಇದ್ದಾರೆ, ಒಂದು ಕ್ಷಣ ಯೋಚನೆ ಮಾಡಿ ಕೈ ಮುಗಿದು ಕೇಳುತ್ತೇನೆ. ನಿಮ್ಮ ತಂದೆ ತಾಯಿ, ಹೆಂಡತಿ ಮಕ್ಕಳನ್ನ ಮನಸ್ಸಲ್ಲಿ ಯೋಚನೆ ಮಾಡಿ, ಯಾವುದೇ ಕಾರಣಕ್ಕೂ ತಪ್ಪು ಮಾಡಬೇಡಿ. ಅವ್ರಿಗೆ ಎಷ್ಟು ಹಿಂಸೆ ಕೊಟ್ಟಿದ್ರು ನನಗೆ ಗೊತ್ತಿಲ್ಲ. ಕೆಟ್ಟ ಕೆಟ್ಟ ಶಬ್ದ ಬೈದಿರ್ಬೋದು, ಸಂಶಯ ಪಟ್ಟಿರ್ಬೋದು, ಏನೆಲ್ಲ ಮಾಡಿರ್ಬೋದು. ಅದೆಲ್ಲವನ್ನು ಬಿಟ್ಟು ಆ ಹೆಂಡತಿ ಮಕ್ಕಳನ್ನ, ತಂದೆ ತಾಯಿಯನ್ನ ಪ್ರೀತಿಯಿಂದ ನೋಡ್ಕೊಳ್ಳಿ. ಈ ಶಿಖರ ನೀರಲ್ಲಿ ಹೋಮ ಇಟ್ಟಾಗ ಆಗಬಾರ್ದು. ತುಂಬ ಜನ ಕಷ್ಟಪಟ್ಟಿದ್ದಾರೆ, ದಯವಿಟ್ಟು ಅದಕ್ಕೆ ಮೋಸ ಮಾಡಬೇಡಿ. ಹೆಣ್ಮಕ್ಳು ನಮ್ಮ ಸುಜಾತ ನಮ್ಮನ್ನೆಲ್ಲ ಸೇವಕರು ನಮ್ಮ ಮನೆ ಬಿಟ್ಟು ನಿಮ್ಮ ಸೇವೆ ಮಾಡಿದ್ದಾರೆ. ಸಿಸ್ಟರು, ನಮ್ಮ ಒಕ್ಕೂಟದವರು, ಪದಾಧಿಕಾರಿಗಳು, ಕಾರ್ಯಕರ್ತರು, ಶಿಬಿರಾಧಿಕಾರಿಗಳು, ಸೇವಕರು ಎಲ್ಲರಿಗೂ ನಾನು ವಿಶೇಷವಾಗಿ ಅಭಿನಂದನೆ ಸಲ್ಲಿಸುತ್ತಾ ಕೈ ಮುಗಿದು ಕೇಳ್ತೇನೆ. ನಾನು ಧರ್ಮಸ್ಥಳದ ಪ್ರತಿನಿಧಿಯಾಗಿ ನಿಮ್ಮ ಕಾಲಿಗೆ ಬೇಕಾದರೂ ನಮಸ್ಕಾರ ಮಾಡ್ತೇನೆ. ಯಾವತ್ತೂ ಕೂಡ ಕುಡಿಬೇಡಿ. ಕುಡಿತದಿಂದ ತುಂಬ ತೊಂದರೆ ಆಗುತ್ತೆ, ಪರಿಸ್ಥಿತಿ ಹಾಳಾಗುತ್ತೆ, ಕುಟುಂಬವೇ ಸರ್ವನಾಶ ಆಗುತ್ತೆ. ಆ ಪರಿಸ್ಥಿತಿ ಯಾರಿಗೂ ಬರಬಾರದು ಅಂತ ಹೇಳುತ್ತಾ ದೇವರ ಆಶೀರ್ವಾದ ಎಲ್ರಿಗೂ ಇರಲಿ ಅಂತ ಹೇಳಿ ನನ್ನ 2 ದೈಹಿಕ ಮಾತನ್ನು ಮತ್ತೆ ಮುಗಿಸ್ತೇನೆ. ಧನ್ಯವಾದಗಳು. ವಿದಾಯದ ಶುಭ ಹಾರೈಕೆಯನ್ನು ಮಾಡಿದಂತೆ ಜಿಲ್ಲಾಧಿಕಾರಿ ಶ್ರೀಯುತ ಗಣೇಶಾಚಾರ್ಯ ಸರ್ ಅವರಿಗೆ. ಆದ್ಮೇಲೆ ಕೊನೆಯದಾಗಿ ನಾವೆಲ್ಲರೂ ಕೂಡ ನಿಮ್ಮ ಹತ್ತಿರ ವಿಶ್ ಮಾಡಲಿಕ್ಕೆ ಬರ್ತೇವೆ. ವೇದಿಕೆಯಲ್ಲಿ ಎಲ್ಲರೂ ಕೂಡ ಬರ್ತಾರೆ.
ಆ ಸಾಲಿನವರು ಎದ್ದು ನಿಂತ್ಕೊಳ್ಬೇಕು. 2 ಸಾಲಿನ ಎದ್ದು ನಿಂತು ಒಳಭಾಗಕ್ಕೆ ಇಬ್ಬರು ಆ ಕಡೆ ಈ ಕಡೆ ಮುಖ ಮಾಡಿ ನಿಂತ್ಕೊಳ್ಬೇಕು. 2 ಹತ್ರ ವಿಶ್ ಮಾಡಲಿಕ್ಕೆ ಬರ್ತಾರೆ. ದಯವಿಟ್ಟು
ನಾವು ನಿಮ್ಮ ಬಳಿಗೆ ಬಂದಾಗ, ನಮ್ಮ ಎಲ್ಲ ಕಾರ್ಯಕರ್ತರು ಮಾತ್ರ ಬಂದಾಗ, ನಿಮ್ಮನ್ನು ಬೆನ್ನು ತಟ್ಟಿ ಮಾತಾಡಿದಾಗ, ನಾವು ನಿಮ್ಮನ್ನು ಅಪ್ಪಿಕೊಂಡಾಗ ನಮಗೂ ಕಣ್ಣೀರು ಬಂತು, ನೀವೆಲ್ಲರೂ ಕಣ್ಣೀರು ಹಾಕಿದ್ದು. ಯಾಕೆ ಕಣ್ಣೀರು ಬಂತು ಹೇಳಿ? ನಾವು ಈ ಕಾರ್ಯಕ್ರಮವನ್ನು ಸಮಾಜ ಸೇವೆ ಅಂತ ಮಾಡಲಿಲ್ಲ. ನೀವೆಲ್ಲರೂ ನಮ್ಮ ಫ್ಯಾಮಿಲಿ ಮೆಂಬರ್, ಕುಟುಂಬದ ಒಬ್ಬ ಸದಸ್ಯ ಎನ್ನುವ ದೃಷ್ಟಿಯಿಂದ ಭೇದ ಭಾವ ಮಾಡದೆ ನಿಮ್ಮ ಸೇವೆ ಮಾಡಿದ್ದೇವೆ. ನಮ್ಮ ಕುಟುಂಬದ ಸದಸ್ಯ ಹಾಳಾಗಲಾರದ ದೃಷ್ಟಿಯಿಂದ ಭಾವನಾತ್ಮಕ ಸಂಬಂಧದಿಂದ ಕಣ್ಣೀರು ಬಂತು. ನನ್ನ ತಮ್ಮನಾಗಿ ನೋಡಿದ್ದೇವೆ, ನಿಮ್ಮನ್ನ ತಂದೆಗೆ ಸಮಾನ ನೋಡಿದ್ದೇವೆ. ಈ ಪ್ರೀತಿಗೆ ಬೆಲೆ ಕಟ್ಟಲಿಕ್ಕೆ ಯಾವತ್ತೂ ಸಾಧ್ಯ ಇಲ್ಲ. ಹಾಗಾಗಿ ಇದು ಮೊಸಳೆ ಕಣ್ಣೀರು ಆಗಬಾರದು. ನಾನು 108ನೇ ಶಿಬಿರದಿಂದ ಇದ್ದೇನೆ. ಒಂದು 10% ಜನ ಪುನಃ ಕುಡಿತಾರೆ, 90% ಜನ ಕುಡಿತ ಬಿಟ್ಟಿದ್ದಾರೆ. ನೋಡಿ, ಇವರೆಲ್ಲ ನಮ್ಮ ಸದಸ್ಯರು ಬಿಟ್ಟು 20 ವರ್ಷ 15 ವರ್ಷದಿಂದ ಸಾಧಕರಾಗಿದ್ದಾರೆ. ನೀವು ಕೂಡ ಅಕ್ಕ ಆಗಬೇಕು. ಹಿಂದುಗಡೆಯಿಂದ ಚೂರಿ ಹಾಕಬಾರ್ದು. ಇವತ್ತು ನಮ್ಮನ್ನು ಅಪ್ಪಿಕೊಂಡು ಕಣ್ಣೀರು ಹಾಕಿ ನಾಳೆ ಹೋಗಿ ಸರಾಯಿಯಲ್ಲಿ ಹೋಗಿ ಕುಡಿದ್ರೆ ನಮಗೆ ವಿಷ ಕೊಟ್ಟ ಹಾಗೆ, ಹೌದಲ್ಲ? ನಮ್ಮ ರಕ್ತವನ್ನು ಕುಡಿದ ಹಾಗೆ. ನೀವೆಲ್ಲ ಇವತ್ತು ಸಿಸ್ಟರ್ ಹೇಳ್ತಾ ಇದ್ರು ತೂಕ ಜಾಸ್ತಿ ಆಗಿದ್ದಾರೆ, 1 kg 2 kg ಎಲ್ಲ ಜಾಸ್ತಿ ಆಗಿದೆ ತೂಕ. ನಾವೆಲ್ಲ ಸ್ವಲ್ಪ 100 ಗ್ರಾಮ್ ಕಮ್ಮಿ ಆಗಿದ್ದೇವೆ. ನಿಮ್ಮ ತೂಕ ಜಾಸ್ತಿ ಆಗಿದೆ ಅಂದ್ರೆ ನಮ್ಮ ಬೆವರು ರಕ್ತದ ಹಾಗೆ ಅಂದ್ರೆ ನಿಮ್ಮ ತೂಕ ಜಾಸ್ತಿ ಆಗಿದೆ, ನಮ್ಮ ತೂಕ ಕಮ್ಮಿ ಆಗಿದೆ. ನಾಳೆ ದಿವಸ ನೀವು ಸರಾಯಿ ಕುಡಿದ್ರೆ ನಮ್ಮ ರಕ್ತ ಕುಡಿದ ಹಾಗೆ ನೆನಪಿಟ್ಕೊಳ್ಳಿ. ಮನುಷ್ಯನ ಮಾಂಸ ತಿಂದ್ರೆ ಹುಚ್ಚಿಡಿತದೆ ಅಂತ ಹೇಳ್ತಾರೆ, ರಕ್ತ ಕುಡಿದ್ರೆ ಹುಚ್ಚಿಡಿತದೆ ಅಂತ ಹೇಳ್ತಾರೆ. ಆ ಪರಿಸ್ಥಿತಿ ಬಂದೇ ಬರುತ್ತೆ. ಮಿಸ್ಟೇಕ್ ಮಾಡಬೇಡಿ, ಮೊಸಳೆ ಕಣ್ಣೀರು ಆಗಬಾರದು. ಇದು ಯಾವತ್ತೂ ನೆನಪಿಟ್ಕೊಳ್ಬೇಕು. ನನ್ನ ಮನೆಯ ಕಥೆಯನ್ನು ಹೇಳಿದ್ದು ನೀವು ಕಣ್ಣೀರು ಹಾಕಬೇಕು ಅಂತಲ್ಲ, ಅಂಥ ಪರಿಸ್ಥಿತಿ ನಿಮ್ಮ ಮನೆಯಲ್ಲಿ ಬರಬಾರ್ದು ಎನ್ನುವ ಉದ್ದೇಶಕ್ಕೋಸ್ಕರ ಮಾತ್ರ ಹೇಳಿದ್ದೇನೆ, ಬಿಟ್ಟರೆ ಬೇರೆ ಯಾವ ಉದ್ದೇಶಕ್ಕಲ್ಲ. ಇದನ್ನು ಬಹಳ ಸೀರಿಯಸ್ ಆಗಿ ಇಟ್ಕೊಳ್ಳಿ. ಯಾವತ್ತೂ ಕೂಡ ಮೋಸ ಮಾಡಬೇಡಿ, ಯಾವತ್ತೂ ಕೂಡ ಮೋಸ ಮಾಡಬೇಡಿ. ನಿಮಗೆ ಕುಡಿಬೇಕು ಅಂತ ಅನಿಸಿದಾಗ, ಏನು ಕಷ್ಟ ಆದಾಗ ಒಂದು ಕ್ಷಣ ಇವತ್ತಿನ ಈ ಕಾರ್ಯಕ್ರಮವನ್ನು ವಿದಾಯ ಕೂಟವನ್ನು ನೆನ್ಪು ಮಾಡಿಕೊಳ್ಳಿ. ನಮ್ಮೆಲ್ಲರ ಫೋನ್ ನಂಬರ್ನ ಹಾಕಿದ್ದೇವೆ, ಕೊಡ್ತೇವೆ ನಾವು ನಿಮಗೆ. ನೀವು ಫೋನ್ ಮಾಡಿ, ಏನೇ ಟೆನ್ಷನ್ ಆದರೂ ಕೂಡ ಫೋನ್ ಮಾಡಿ. ನಮ್ಮ ಜೊತೆ ನಿಮ್ಮ ಜೊತೆ ನಾವಿದ್ದೇವೆ, ನಮ್ಮ ಊರಿನ ಗಣ್ಯರಿದ್ದಾರೆ, ಸಮಿತಿಯಲ್ಲಿದ್ದೇವೆ, ಕಾರ್ಯಕರ್ತರಿದ್ದೇವೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆಯವರು ಮಂಜುನಾಥ ಸ್ವಾಮಿ ಆಶೀರ್ವಾದ ನಿಮ್ಮ ಜೊತೆ ಇರುತ್ತೆ ಅಂತ ಹೇಳ್ತಾ ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ತೇನೆ. ಆ ಸುಜಾತ ಮೇಡಮ್ ಕಣ್ಣೀರು ಹಾಕಿದ್ದೀವಿ ಪಾಪ, ಗಳಗಳ ಅಂತ ಅದಕ್ಕೆ ಬಿಟ್ಟು. ಯಾಕೆ ಅಂತ ಹೇಳಿದ್ರೆ ಅಷ್ಟು ಕಷ್ಟಪಟ್ಟಿದ್ದೆ, ಎಷ್ಟೋ ಕಷ್ಟ ಆಯಿತು. ಒಂಥರ ಇವತ್ತು ನೀವೆಲ್ಲ ಕೈ ಕೊಟ್ಟು ಅವ್ರಿಗೆ ನಮಸ್ಕಾರ ಮಾಡಿ ಕೊಡ್ತಾ ಬಿಟ್ಟೇನೆ ಅಂತ ಹೇಳಿದಾಗ ಅವ್ರಿಗೆ ಸಂತೋಷ ಆಯಿತು, ಆನಂದ ಬಾಷ್ಪ ಆಯಿತು. ಆ ಕಣ್ಣೀರಿಗೆ ಮೋಸ ಮಾಡಬಹುದು. ಹೆಣ್ಣುಮಗಳು ಅವರ ಟೀಮ್ ಕಷ್ಟಪಟ್ಟಿದ್ದಾರೆ, ಮೋಸ ಮಾಡಬೇಡಿ, ಅವರಿಗೂ ಕೂಡ ಮೋಸ ಮಾಡಬೇಡಿ. ಕುಡಿಬೇಕು ಅಂತ ಅನಿಸಿದಾಗ ಒಂದು ಕ್ಷಣ ಇವತ್ತಿನ ಕಾರ್ಯಕ್ರಮವನ್ನು ನೆನಪಿಟ್ಟುಕೊಳ್ಳಿ ಅಂತ ಹೇಳಿದ ನಮ್ಮ ನವಜೀವನ ಸಮಿತಿ ಸದಸ್ಯರು ಅವಿರತ ಶ್ರಮ ಪಟ್ಟಿದ್ದಾರೆ. ಇವತ್ತು 7 ದಿವಸ ಆಯಿತು, ನಾಳೆ 8 ದಿವಸ ಇಲ್ಲೇ ಇದ್ದು ಸೇವೆ ಕೊಟ್ಟಂತ ನವಜೀವನ ಸಮಿತಿಯ ಸದಸ್ಯರನ್ನ ನಮ್ಮ ವ್ಯವಸ್ಥಾಪಕ ಸಮಿತಿಯವರು ಗುರುತಿಸಬೇಕು, ಅಭಿನಂದಿಸಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ಮಂಜುನಾಥ ಆಚಾರ್ಯ ಇವರು ವೇದಿಕೆ ಬರಬೇಕು, ಆನಂದ ಎಂ ನಾಯಕ ಇವರು ವೇದಿಕೆ ಬರಬೇಕು, ಬೇರೆ ಬನ್ನಿ. ಸಂತೋಷ್ ಎಸ್ ನಾಯಕ ಇವರು ವೇದಿಕೆಗೆ ಬರಬೇಕು, ನಾಗೇಶ್ ಟಿ ನಾಯಕ ಇವರು ವೇದಿಕೆಗೆ ಬರಬೇಕು, ಹನುಮಂತ ಗೌಡ ಇವರು ವೇದಿಕೆಗೆ ಬರಬೇಕು, ಮಹಾಬಲೇಶ್ವರ ಮೇಸ್ಟ ಇವರು ವೇದಿಕೆಗೆ ಬರಬೇಕು, ಚಂದ್ರು ನಾಯಕ ವೇದಿಕೆ ಬನ್ನಿ, ಪರಮೇಶ್ವರ ಮೇಸ್ಟ ಇವರು ವೇದಿಕೆ ಬನ್ನಿ, ಗಿರೀಶ್ ನಾಯಕ್ ಬನ್ನಿ, ಮಾಧವೇಶ್ ಜಿ ನಾಯಕ, ಮಾರುತಿ ಎಸ್. ನಾನು ಅಭಿನಂದನೆ ಸಲ್ಲಿಸ್ತೀನಿ. ಸೇವೆಯಲ್ಲಿ ಕೊಟ್ಟಂತ ಎಲ್ಲರಿಗೂ ಅಭಿನಂದಿಸಿದ ವ್ಯವಸ್ಥಾಪನಾ ಸಮಿತಿಯ ಸರ್ವರಿಗೂ ಸಹ ನಾನು ಅತ್ಯಂತ ಪ್ರೀತಿಪೂರ್ವಕವಾಗಿ ಅಧ್ಯಕ್ಷರು, ಗೌರವಾಧ್ಯಕ್ಷರು ಎಲ್ಲರಿಗೂ ಸಹ ಧನ್ಯವಾದವನ್ನು ಅರ್ಪಿಸ್ತೇನೆ. ಎಲ್ಲರೂ ಪ್ರೀತಿಪೂರ್ವಕವಾಗಿ ಅವರಿಗೆ ಚಪ್ಪಾಳೆ ಮೂಲಕ ವಿನಂತಿಸಬೇಕೆ ವಿನಂತಿಸಿಕೊಳ್ತೇನೆ. ಒಳ್ಳೆಯ ಆರೋಗ್ಯ ಆಗಿದೆ. ಈಗಾಗಲೇ ನಾವು ಕೇಳಿಸ್ಕೊಂಡಿದ್ದೀವಿ, ಮೇಡಮ್ ಚೆಕ್ ಮಾಡಿದ್ರಂತೆ ಒಳ್ಳೆಯ ಏರಿಕೆಯ ಪ್ರಮಾಣ ತೂಕದಲ್ಲಿ ಆಗಿದೆ ನಮ್ಮ ಎಲ್ಲ ನವಜೀವನ ಸಮಿತಿ ಬಂಧುಗಳಿಗೂ. ಅದಕ್ಕೆ ಕಾರಣ ನಮ್ಮ ಅಡುಗೆ ಭಟ್ರು, ಅವರಿಗೆ ಗೌರವಪೂರ್ವಕ ಚಪ್ಪಾಳೆ ಮೂಲಕ ಅಭಿನಂದನೆ. ಈ ಮೂವರು ನಮ್ಮ ಒಂದು ಶಿಬಿರದ 1 ದಿನದ ಸಂಪೂರ್ಣ ಖರ್ಚು ವೆಚ್ಚವನ್ನು ಭರಿಸಿದಂತ ಗೌರವಾನ್ವಿತರು. ಅವರಿಗೆ ಅತ್ಯಂತ ಗೌರವಪೂರ್ವಕವಾಗಿ ವೇದಿಕೆಯಲ್ಲಿ ಗೌರವಾಧ್ಯಕ್ಷರು ಅವರಿಗೆ ಗೌರವ ಸಮರ್ಪಣೆ ಮಾಡಬೇಕು ಸಮಿತಿಯ ಕಡೆಯಿಂದ ನಾನು ವಿನಂತಿಸಿಕೊಳ್ತಾ ಇದ್ದೇನೆ. ವಿಶಾಲ ಹೃದಯದ ನಮ್ಮ ಕಾರ್ಯಕ್ರಮದ ಮಹಾಪೋಷಕರು, ಅವರಿಗೆ ಅತ್ಯಂತ ಪ್ರೀತಿಪೂರ್ವಕವಾಗಿ ನಾವು
ಗೌರವಗಳನ್ನು ಸಲ್ಲಿಸ್ತೀವಿ. ಚಪ್ಪಾಳೆ ಮೂಲಕ ಅವರಿಗೆ ಗೌರವ ಸಮರ್ಪಣೆ ನೀಡಬೇಕಾಗಿ ವಿನಂತಿಸುತ್ತೇವೆ. ನಮಗೆ ವಿಡಿಯೋಗ್ರಫಿ, ಫೋಟೋ ಮತ್ತಿತರ ಎಲ್ಲ ಸೇವೆಯನ್ನು ಸಲ್ಲಿಸಿ ಸಮಿತಿಯಲ್ಲಿರುವಂತಹ ಶ್ರೀಯುತ ನರಸಿಂಹ ನಾಯ್ಕ ಅವರನ್ನು ಸಹ ಸಮಿತಿಯ ಕಡೆಯಿಂದ ಗೌರವಿಸಬೇಕಂತ ವಿನಂತಿಸಿಕೊಳ್ತೀವಿ. ಬಹಳ ಚೆನ್ನಾಗಿ ನಮ್ಮ ಎಲ್ಲ ವರದಿಗಳನ್ನು ಅಚ್ಚುಕಟ್ಟಾಗಿ ವಿತರಿಸಿ ಪ್ರಚಾರ ಕೊಟ್ಟಂತಹ ಶ್ರೀಯುತ ನರಸಿಂಹ ನಾಯ್ಕ ಅವರು ಬಹುಶಃ ಅದ್ಭುತ ವ್ಯಕ್ತಿ. ಅಂದ್ರೆ ಹಾಡು, ಆಮೇಲೆ ಭಜನಾ ತಂಡ, ಅವರು ರಾಜ್ಯ ಮಟ್ಟದ ಪ್ರಶಸ್ತಿ ಪಡೆದಂತಹ ತಂಡದ ಸದಸ್ಯರು. ಅವರಿಗೆ ನಮ್ಮೆಲ್ಲ ಕಾರ್ಯಕರ್ತರ ನಮ್ಮೆಲ್ಲರ ಪರವಾಗಿ ಅತ್ಯಂತ ಪ್ರೀತಿಪೂರ್ವಕವಾಗಿ ನಾವು ಗೌರವ ಸಮರ್ಪಣೆ ಮಾಡ್ತಿದ್ದೀವಿ. ಚಪ್ಪಳೆ ಮೂಲಕ ಅವರಿಗೆ